ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸಕಲ ಕಾರ್ಯೇಷು ಸರ್ವದಾ ಗುರುಗಣಾಧಿಪತಯೇ ನಮಃ. ಆ ಆಸ್ತಿಕ ಬಂಧುಗಳೇ, 29ನೇ ಸಂಚಿಕೆ ರಾಮಾಯಣದ ಪ್ರವಚನ ಮಾಲಿಕೆಯಲ್ಲಿ ನಾವು ಪಂಚವಟಿಯ ಭಾಗದಲ್ಲಿ ಅರಣ್ಯಕಾಂಡದ 6ನೇ ಸಂಧಿಯನ್ನು ಪ್ರವೇಶ ಮಾಡುತ್ತಾ ಇದ್ದೇವೆ. ರಾಕ್ಷಸ ಸಮೂಹವನ್ನು ನಾಶ ಮಾಡುವಂತಹ ರಾಮನ ಸಂಕಲ್ಪ ಏನಿದೆ, ಇದರ ನಾಂದಿ ಕಾರ್ಯಕ್ರಮ ಅಂತ ನಾವಿದನ್ನು ಹೇಳ್ಬೋದು. ಶೂರ್ಪನಖ ಕರ್ಣನಾಸಾಚ್ಛೇದ, ಅಲ್ಲಿಂದ ರಾಕ್ಷಸರ ನಾಶ, ದುಷ್ಟರ ವಧೆ, ಶಿಷ್ಟ ಸಂರಕ್ಷಣೆಯ ಧರ್ಮ ಕಾರ್ಯ ಏನಿದೆ, ಇದು ರಾಮನ ವನವಾಸದ ಉತ್ತರ ಭಾಗದಲ್ಲಿ ನಮಗೆ ಇದು ಕಾಣ್ತಾ ಇದೆ. ಕರಾಸುರನನ್ನು ಪ್ರೋತ್ಸಾಹಿಸಿ, ಕರಾಸುರನಲ್ಲಿ ದೂರು ಹೇಳಿ, ಶೂರ್ಪನಖಿ ದೊಡ್ಡ ಸಮೂಹದೊಂದಿಗೆ 14,000 ರಾಕ್ಷಸರ ಜೊತೆಗೆ ಕರಾಸುರ ಬರ್ತಾನೆ ಅಂತ ಇಲ್ಲಿ ತೊರವೆ ಹೇಳ್ತಾನೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಶೂರ್ಪನಖಿಯ ದೂರನ್ನು ಕೇಳಿ ಕರಾಸುರ ಮೊದಲಿಗೆ 14 ಮಂದಿ ವಿಕ್ರಮಿಗಳನ್ನು, ಸೇನಾಧ್ಯಕ್ಷರನ್ನು ಕಳುಹಿಸಿಕೊಡ್ತಾನೆ ಅಂತ ವಾಲ್ಮೀಕಿಗಳು ಹೇಳಿದ್ದಾರೆ. ಈ 14 ಮಂದಿ ರಾಮನಲ್ಲಿ ಹೋರಾಟ ಮಾಡಿ ಕ್ಷಣದಲ್ಲಿ, ಹೆಚ್ಚು ಸಮಯ ಇಲ್ಲದು, ಅವರು ಸಾಯ್ತಾರೆ, ಉಳಿದು ಹೋಗ್ತಾರೆ. ಅಗ್ನಿ ಸಂಯೋಗದಿಂದ ಕಟ್ಟಿಗೆ ಉರಿಯುವಂತೆ ರಾಮನ ಶಸ್ತ್ರ ಸಂಯೋಗದಿಂದ ರಾಕ್ಷಸರು ಉರಿದು ಹೋದರು ಅಂತ ಕವಿ ಹೇಳ್ತಾನೆ. ಹೇಗೆ ಅಗ್ನಿಯ ಸಂಸ್ಪರ್ಶದಿಂದ ಕಾಷ್ಟಗಳು, ಕಟ್ಟಿಗೆಗಳು ಉರಿದು ಹೋಗ್ತದೆ, ಅದೇ ರೀತಿ ಈ ಬಾಣದ ಶಸ್ತ್ರದ ಆಘಾತದಿಂದ ಕರಾಸುರನ ಈ 14 ಮಂದಿ ಯಾರಿದ್ದಾರೆ, ಯುದ್ಧ ವಿಕ್ರಮಿಗಳು, ಸೇನಾಪತಿಗಳು ಅಥವಾ ಸೇನಾಧ್ಯಕ್ಷರು ಸತ್ತು ಹೋಗ್ತಾರೆ. ಇದನ್ನು ಕೇಳಿ ಪುನಃ ಕರಾಸುರ, ದೂಷಣ, ತ್ರಿಶಿರ ಮತ್ತು 14,000 ರಾಕ್ಷಸರು, ಅಲ್ಲಿಯೂ 14 ಮಂದಿ ಸೇನಾಪತಿಗಳು ಅಲ್ಲಿಯೂ ಇರ್ತಾರೆ, ಮುತ್ತಿಗೆ ಹಾಕುವುದನ್ನು ವಾಲ್ಮೀಕಿಗಳು ಹೇಳಿದ್ದಾರೆ. ಇಲ್ಲಿ ಈ 14 ಮಂದಿ ಮೊದಲು ಮುತ್ತಿಗೆ ಹಾಕುವಂತಹ ಸಂದರ್ಭವನ್ನು ತೊರವೆ ಉಲ್ಲೇಖಿಸಲಿಲ್ಲ. ಹಾಗಾದ ಕಾರಣ 29ನೇ ಸಂಚಿಕೆಯಲ್ಲಿ ಕರಾಸುರ ವಧೆ ಮುಂದಿನ ಘಟನೆಯನ್ನು ನಾವು ಗಮನಿಸೋಣ. ಅದೆ ನಿಶಾಚರ ಮೇಘ ಮಾರುತ ಸದನ ವಸುರಾನ್ವಯ ಪರಾಕ್ರಮ ಸುದತಿ ಯಜ್ಞದ ಕರ್ಣನಾಸಾಚ್ಛೇದನನ ನಿಲಯ ಅದೆರಣೋತ್ಸವ ಸಿರಿಯ ವಿಟನಭ್ಯುದಯ ಶಾಲೆ ವಿಶಾಲ ಬಲ ಸಂಪದನ ಭವನ ವಿಧಿಗೆನುತ ತೋರಿದಳು ಶೂರ್ಪನಖಿಗೆ. ಇಲ್ಲಿ ಶೂರ್ಪನಖಿ ಮಾರ್ಗದರ್ಶಕಳಾಗಿ ದಾರಿ ತೋರಿಸ್ತಾ ಇದ್ದಾಳೆ. ರಕ್ತ ಸುರಿಯುವಂತಹದ್ದ, ಮೂಗು ಹರಿದಂತಹದ್ದ, ಕಿವಿ ತುಂಡಾದಂತಹದ್ದ ಇತ್ಯಾದಿ ಆ ವಿಕಾರ ರೂಪದಲ್ಲಿಯೂ ರಾಕ್ಷಸ ಸಮೂಹವೆಂಬ ಮೋಡಕ್ಕೆ ಗಾಳಿಯ ರೂಪದ ರಾಮ ಕಾಣುತ್ತಾ ಇದ್ದಾನೆ. ರಾಮನ ಶೌರ್ಯ, ರಾಮನ ಪರಾಕ್ರಮ, ರಾಮನಲ್ಲಿದ್ದ ಕ್ಷಾತ್ರ, ರಾಮನಲ್ಲಿದ್ದ ತೇಜಸ್ಸನ್ನು ಇಲ್ಲಿ ತೊರವೆ ಅಪೂರ್ವವಾಗಿ ವರ್ಣಿಸಿದ್ದಾನೆ. ಪರಾಕ್ರಮದ ಸದನವ ಅಸುರಾನ್ವಯದ ಅಂತ ಹೇಳ್ತಾನೆ. ಪರಾಕ್ರಮದ ಸದನ ಅದು, ಅಸುರಾನ್ವಯವನ್ನು ಧೂಳೀಪಟಲ ಮಾಡುವಂತಹ ವಾಯುವಿನ ಮನೆಯದು ರಾಮ ಅಂದರೆ ಅದನ್ನು ವರ್ಣಿಸ್ತಾರೆ ಅವರು. ಅಸುರ ಕುಲದ ವೀರಸ್ತ್ರೀಯ ಕಿವಿಮೂಗುಗಳನ್ನು ಕತ್ತರಿಸಿದವನ ನಿವಾಸ ಅಂತ ಉಲ್ಲೇಖಿಸ್ತಾನೆ ಕವಿಯಲ್ಲಿ. ಕದನ ಪರಾಕ್ರಮ ಲಕ್ಷ್ಮಿಯ ಕಾಮುಕನ ಗೌರವ ಮಂದಿರ. ಯಾರು ಕದನ ಪರಾಕ್ರಮದ ಲಕ್ಷ್ಮಿ ಇದ್ದಾಳೆ, ಅವಳು ಯಾರ ವಶವರ್ತಿನಿ ಅಂತ ಕೇಳಿದ್ಲೆ ರಾಮನ ವಶವರ್ತಿನಿ.
ಕದನ ಪರಾಕ್ರಮ ಲಕ್ಷ್ಮಿ, ಅವಳ ಗೌರವದ ನಿವಾಸ ಇದು ಅಂತ ವರ್ಣಿಸ್ತಾರೆ. ಅತುಳ ಶೌರ್ಯ ಸಂಪದ್ಭರಿತ ನಿವಾಸ ಇದು. ಯಾರಲ್ಲಿ ಶೌರ್ಯ ಇದೆ, ಶೌರ್ಯದ ಸಂಪತ್ತಿದೆ, ಅವನ ಭವನವಿದು ಅಂತ ವರ್ಣಿಸ್ತಾರೆ. ರಾಮನ ಪರ್ಣಶಾಲೆಯನ್ನು ಶೂರ್ಪನಖಿ ತೋರಿಸಿದಲಂತೆ. ಬೇರಿ, ಮೃದಂಗ, ಕೊಳಲು, ತುತ್ತೂರಿ, ರಣವಾದ್ಯಗಳು ಅಬ್ಬರದೊಂದಿಗೆ ಮದಿಸಿದ ಆನೆ ರೀತಿಯಲ್ಲಿ ರಥ, ಕುದುರೆ, ರಾಕ್ಷಸ ಸಂದೋಹ, ಹೀಗೆ ಕರ ದೂಷಣ ತ್ರಿಶಿರಾದಿಗಳು. ಕರಾಸುರ ರಾವಣನಿಗಿಂತ ಏನೇನು ಕಡಿಮೆ ಅಲ್ಲದ ವಿಕ್ರಮಿ, ಇದನ್ನು ನಾವು ಗಮನಿಸಬೇಕು. ಅವ ಇದರ ನೇತೃತ್ವ ವಹಿಸಿದ್ದಾನೆ. ಅವರು ಇಲ್ಲಿಗೆ ಮುತ್ತಿಗೆ ಹಾಕುವುದನ್ನು ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ಹಾಗೆ ಸೇನಾಧಿಪತಿಗಳು ಇರ್ತಾರೆ, ಒಂದು 12 ಮಂದಿ ಕರಾಸುರನ ಜೊತೆಗೆ. ಇಲ್ಲಿ 14,000 ಅಲ್ಲದೆ ಅವರು ಮುತ್ತಿಗೆ ಹಾಕ್ತಾರಂತೆ. ಅವಾಗ ರಾಮ ಲಕ್ಷ್ಮಣನ ಹತ್ರ ಸೂಚನೆಯನ್ನು ಹೇಳ್ತಾನೆ, ಕೇಳೋಣ. ನಡೆಸು ಮಿತ್ರ ಸೂನು, ನಡೆಸು ಮಿತ್ರ ಸೂನು, ಕೆಲ ಸಿಡಿ ಸರೋಜನೆ ಸಗಿತ, ಸರೋಜಾನನೆ ಸಗಿತ ಸಂಗಡಿಸಿಕೊಡು ಕೋದಂಡ ಕೌಂಕ್ಷೇಯಕ ಕೌಡಂಬಕವ. ತೊಡೆದೆ ನೀ ತೋರ್ಪಿ ನಿಶಾಚರ ಪಡೆಯ ಭಾಗ್ಯದ ಬಾಳಲಿಪಿಯನು, ನಡೆಸುವೆನು ನೈಷಾಟ ವಿಜಯ ಸ್ತಂಭಡಂಬರವ. ನಡೆ ಲಕ್ಷ್ಮಣ ಲಕ್ಷ್ಮಣನನ್ನು ಕರೆದು ರಾಮ ಹೇಳ್ತಾನೆ, ಒಂದು ಸೀತೆಯನ್ನು ಕರ್ಕೊಂಡು ನೀನು ಗುಹೆಯ ಒಳಗೆ ಪ್ರವೇಶ ಮಾಡಿ ಗುಹಾದ್ವಾರದಲ್ಲಿ ಸಂರಕ್ಷಕನಾಗಿ ನಿಲ್ಲು. ದೊಡ್ಡ ಸಂಖ್ಯೆಯ ರಾಕ್ಷಸ ಸೈನ್ಯ ಬಂದಿದೆ. ಇಲ್ಲಿರುವಂತಹದ್ದು ಇಬ್ಬರೇ ಅಣ್ಣ ತಮ್ಮಂದಿರು. ಹಾಗಾಗಿ ಸೀತೆಯನ್ನು ಸಂರಕ್ಷಿಸುವಂತಹದ್ದು ರಾಮನಿಗೆ ಬಹಳ ಮುಖ್ಯವಾದಂತಹ ಹೊಣೆ. ಯಾಕೆಂದರೆ ಮಾಯೆ ಇದೆ, ಆಸುರಿ ವಿಜೃಂಭಣೆ ಇದೆ ಅವರಲ್ಲಿ. ಆ ಕಾರಣದಿಂದ ಲಕ್ಷ್ಮಣನಿಗೆ ಸೂಚನೆಯನ್ನು ಕೊಡ್ತಾನೆ. ನಂದ ಬಿಲ್ಲು, ಸೊಂಟಕ್ಕೆ ಕಟ್ಟುವ ಕತ್ತಿ ಅಥವಾ ಚಿನ್ನದ ಹಿಡಿಕೆಯುಳ್ಳಂತಹ ಕತ್ತಿ, ಹರಿತವಾದಂತಹ ಬಾಣಗಳು, ಅಕ್ಷಯ ತುಣೀರ ಅಂದರೆ ಎಷ್ಟು ಬಾಣಗಳನ್ನು ತೆಗೆದರೂ ಮುಗಿಯದೇ ಇರುವಂತಹ ಬತ್ತಳಿಕೆ ರಾಮನಿಗೆ ಅಗಸ್ಯರು ಕೊಟ್ಟಿದ್ದಾರೆ. ವೈಷ್ಣವ ಧನುಸ್ಸನ್ನು ಅಗಸ್ಯರು ಕೊಟ್ಟಿದ್ದಾರೆ. ದಿವ್ಯ ಬಾಣಗಳನ್ನು ಕೊಟ್ಟಿದ್ದಾರೆ, ದಿವ್ಯ ಆಯುಧಗಳನ್ನು ಕೊಟ್ಟಿದ್ದಾರೆ. ಒಟ್ಟು ಅಸ್ತ್ರಗ್ರಾಮಗಳನ್ನು ಅಗಸ್ಯರು ರಾಮನಿಗೆ ಹಸ್ತಾಂತರಿಸಿದ್ದಾರೆ. ಹಿಂದೆ ಪಂಚವಟಿಗೆ ಪ್ರವೇಶ ಮಾಡುವ ಹಿಂದೆ ಅವರು ಅದನ್ನು ಕೊಟ್ಟಿದ್ದಾರೆ. ಇದು ರಾಕ್ಷಸ ನಿರ್ಮೂಲನಕ್ಕಿರುವಂತಹದ್ದು ರಾಮ ಅಂತ ಅಗಸ್ಯರು ಹೇಳ್ತಾರೆ. ಅಗಸ್ಯರ ದೊಡ್ಡ ಕೊಡುಗೆ ಇದೆ ರಾಮನಿಗೆ. ಹಾಗೆ ಅದನ್ನೆಲ್ಲ ನನಗೆ ಹಸ್ತಾಂತರಿಸು ಅಂತ ಹೇಳ್ತಾನೆ. ಕಾರಣ ಇದೆ, ಹಿಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಅಗಸ್ಯರಲ್ಲಿ ರಾಕ್ಷಸರನ್ನು ವಧೆ ಮಾಡುವಂತಹ ಸಂಕಲ್ಪ ಮಾಡಿದವಾಗ ಸೀತೆ ಹೇಳ್ತಾಳೆ, ರಾಕ್ಷಸ ದ್ವೇಷ ಕಟ್ಟಿಕೊಂಡಿದ್ದೀರಿ ನೀವು. ಒಂದು ಸಾಧುವ ಕಥೆ ಹೇಳುವಂತಹದ್ದು. ದೇವೇಂದ್ರ ಒಬ್ಬ ಸಾಧುವಿಗೆ ಬ್ರಾಹ್ಮಣ ರೂಪದಲ್ಲಿ ಬಂದು ಸಣ್ಣ ಚೂರಿಯನ್ನು ಕೊಡುವಂತಹದ್ದು. ಹರಿತವಾದಂತಹ ಚೂರಿಯಿಂದ ಚಿಗುರನ್ನು ಕೊಯ್ತಾನೆವ ಸಾಧು. ಮರುದಿವಸ ಎಲೆ ಕೊಯ್ತಾನೆ, ಮರುದಿವಸ ಕಾಂಡವನ್ನು ಕೊಯ್ತಾನೆ, ಅದರ ಮರುದಿವಸ ಬುಡವನ್ನೇ ಕಡಿತಾನೆ. ತನ್ನ ಕೈಯಲ್ಲಿ ಹರಿತವಾದ ಆಯುಧ ಇದ್ದಾಗ ಒಬ್ಬ ಸಾಧು ಹೇಗೆ ಹಿಂಸೆಯಲ್ಲಿ ಆಸಕ್ತಿಗೊಳ್ತಾನೆ, ಹಿಂಸಾ ಪಶುವಾಗುತ್ತಾನೆ ಎನ್ನುವುದನ್ನು ಸೀತೆ ನೆನಪಿಸ್ತಾರೆ. ನಿಮ್ಮ ಕೈಗೆ ಆಯುಧ ಬಂದಿದೆ, ದಿವ್ಯಾಸ್ತ್ರಗಳು ಬಂದಿದೆ, ನಿಮಗೂ ಹಿಂಸೆಯ ಮನೋಧರ್ಮ ನಿಮ್ಮಲ್ಲಿ ಜಾಗೃತವಾಗಿದೆ, ಹುಟ್ಟಿಕೊಂಡಿದೆ ಅಂತ ಹೇಳ್ತಾಳೆ. ಆವಾಗ ರಾಮ ಹೇಳ್ತಾನೆ, ನೀನು ಹಾಗೆ ಗ್ರಹಿಸುವುದು ಬೇಡ. ಇಕೋ ನನ್ನ ಬಿಲ್ಲು, ಬಾಣ, ಬತ್ತಳಿಕೆ ಏನುಂಟು ಇದನ್ನು ಲಕ್ಷ್ಮಣನ ವಶದಲ್ಲಿ ಕೊಡ್ತೇನೆ ಅಂತ ಹಾಗೆ ರಾಮ ಕೊಟ್ಟಿರ್ತಾನೆ. ಇಲ್ಲಿ ರಾಮ ಅದನ್ನು ಕೇಳಿ ಲಕ್ಷ್ಮಣನಿಂದ ಪಡೀತಾನೆ. ಅದನ್ನು ಆವಾಗಲೂ ಹೇಳ್ತಾನೆ, ಲಕ್ಷ್ಮಣನ ಕೈಯಲ್ಲಿ ಕೊಟ್ಟಿದ್ದೇನೆ, ಅಗತ್ಯ ಬಿದ್ದಾಗ ನಾನು ಪಡ್ಕೊಳ್ತೇನೆ ಅಂತ, ಅಂದರೆ ದುಷ್ಟರ ವಧೆಗಾಗಿ ವಿನಿಯೋಗಿಸ್ತೇನೆ ಅಂತ. ಹಾಗೆ ಅದನ್ನೆಲ್ಲ ತೆಕ್ಕೊಂಡಂತೆ. ಹಾಗೆ ತನ್ನ ಶಿಖೆಯನ್ನು ಗಟ್ಟಿಯಾಗಿ ಬಿಗಿದುಕೊಂಡ, ಗೈರಿಕ ವಸನವನ್ನು, ನಾರುಡೆಯನ್ನು ಕಟ್ಟಿಕೊಂಡ, ಬ್ರಹ್ಮವಸ್ತ್ರವನ್ನು ಬಿಗಿದುಕೊಳ್ತಾನೆ ರಾಮ. ಬೆನ್ನಿಗೆ ಬತ್ತಳಿಕೆ, ಎದೆಗೆ ಕವಚ, ಸೊಂಟದಲ್ಲಿ ಒರೆ, ಕತ್ತಿಯನ್ನಿಟ್ಟುಕೊಳ್ಳುವುದಕ್ಕೆ. ಹಾಗೆ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕೈಯಲ್ಲಿ ಬಿಲ್ಲನ್ನು ಜೇವಡೆಯುತ್ತಾ ರಾಮ ಏಕಾಂಗ ವೀರನಾಗಿ ಅವರನ್ನು ಎದುರಿಸ್ತಾನೆ. ಹಾಗೆ ಕಂಬದಿಂದ ಒಡೆದು ಬಂದಂತಹ ನರಸಿಂಹನಂತೆ ರಾಕ್ಷಸ ಸೈನ್ಯ ಬಂತು ಅಂತ ಹೇಳ್ತಾರೆ. ಹೆಡೆ ಎತ್ತಿದ ಆದಿಶೇಷನಂತೆ ಬಂತು. ಆದರೆ ರಾಮ ಕೆರಳಿ
ರೋಷಾವೇಶದಿಂದ ಅಬ್ಬರಿಸುತ್ತಾ ಹೂಂಕರಿಸುತ್ತಾ ಆ ಸೈನ್ಯದ ಮೇಲೆ ಎರಗುತ್ತಾನಂತೆ. ಧನುಸ್ಸನ್ನು ನೆಟ್ಟಗೆ ಹಿಡಿದನಂತೆ, ತುದಿಯನ್ನು ಪರೀಕ್ಷಿಸಿ ನೋಡಿದನಂತೆ, ಬಿಲ್ಲಿನ ಹಗ್ಗವನ್ನು ಎಳೆದು ಕಟ್ಟಿದನಂತೆ. ಅವನ ಧನುಷ್ಟಂಕಾರಕ್ಕೆ ಬ್ರಹ್ಮಾಂಡ ಒಡೆದು ಹೋಯಿತು ಎಂಬ ಅನುಭವ ಆಯಿತು ಅಂತ ಕವಿ ಯುದ್ಧದ ವರ್ಣನೆಯನ್ನು ಮಾಡ್ತಾನೆ. ಸಾಗರ ಉಕ್ಕಿದ ಅನುಭವ ಆಯಿತು, ನಕ್ಷತ್ರಗಳು ಚೆಲ್ಲಾಪಿಲ್ಲಿ ಆಯಿತು, ಭೂಮಿ ನಡುಗಿತು, ಮೇರು ಅಲ್ಲಾಡಿತು. ಇದೆಲ್ಲ ಯುದ್ಧದ ವಿವರಗಳನ್ನು ತೊರವೆ ಯುದ್ಧ ಪ್ರಿಯ ಅಂತ ನಮಗನ್ನಿಸ್ತದೆ. ಕಾವ್ಯಾಲಂಕಾರದಲ್ಲಿ ಒಟ್ಟು ತೊರವೆಯ ರಾಮಾಯಣದಲ್ಲಿ 2 ಸಂಪುಟ ಇದೆ. 2 ಸಂಪುಟದಲ್ಲಿ ಮೊದಲ ಸಂಪುಟದಲ್ಲಿ ನಮಗೆ ಸುಂದರಕಾಂಡದವರೆಗೆ ಕಾಣುತ್ತದೆ. 2ನೇ ಸಂಪುಟ ಪೂರ್ತಿ ಬಹುತೇಕ 4ನೇ 3 ಪಾಲು ನಮಗೆ ಯುದ್ಧಕಾಂಡವನ್ನು ತೊರವೆ ವರ್ಣಿಸಿದ್ದು ಕಾಣುತ್ತದೆ. ಇಲ್ಲಿಯೂ ಯುದ್ಧಕಾಂಡವನ್ನು ಅಪೂರ್ವವಾಗಿ ಈ ಕರಾಸುರ ವಧೆಯ ಪ್ರಕರಣ ಏನುಂಟು, ಜನಸ್ಥಾನದ ಈ 14,000 ರಾಕ್ಷಸರ ಯುದ್ಧದ ವಿಷಯವನ್ನು ಕವಿ ನರಹರಿ, ತೊರವೆಯ ನರಹರಿ ಬಹಳ ವೀರರಸದ ಉತ್ಸಾಹದಿಂದ, ಯಾಕಂದರೆ ವೀರರಸಕ್ಕೆ ಉತ್ಸಾಹ ಸ್ಥಾಯಿ ಭಾವ, ರೌದ್ರಕ್ಕೆ ಕ್ರೋಧ ಸ್ಥಾಯಿ ಭಾವ. ರಾಕ್ಷಸರ ಉತ್ಸಾಹ ಕಾಣ್ತದೆ ವೀರರಸದಲ್ಲಿ, ರಾಮನ ಕ್ರೋಧ ರೌದ್ರರಸದಲ್ಲಿ ಕಾಣ್ತದೆ. ಅದನ್ನು ತೊರವೆ ವರ್ಣಿಸಿದ್ದಾನೆ. ಕೇಳೋಣ ರಾಕ್ಷಸರ ಸೇನೆಯ ಸ್ಥಿತಿ ಕೇಳೋಣ. ಹರಿದರ ತ್ರಿಶಿರಾದಿಗಳು ಮೂಕೊರತಿಗೇಳಿದ ಹಳ್ಳಿಕಾರನ ಕುರುಹ ಕವಿ ಎನ್ನುತ್ತ ಕೋ ಎಂದುಬ್ಬಿ ಒಬ್ಬಿರಿದು ಹರಯ ಕೊಯ್ಲಿನ ಮರಗಿರಿ ಹರಯ ಕೊಯ್ಲಿನ ಅಮರಗಿರಿ ತರತರಿಸಿ ತೂಳಿತರದಸ್ತ್ರ ಶಸ್ತ್ರದ ಹೊರಿಗೆಯಲ್ಲಿ ಹೂಳಿದರು ಹೋಗಿಸಿದರಾನೆ ಕುದುರೆಗಳ ಹೊರಿಗೆಯಲ್ಲಿ ಹೂಳಿದರು ಹೋಗಿಸಿದಾರನೆ ಆನೆಗಳ ಕುದುರೆಗಳ ಅರಿತು ತ್ರಿಶಿರಾದಿಗಳು ಓ ಮೂಕೊರತಿ ಅಂತ ಒಂದು ಶಬ್ದ ಪ್ರಯೋಗವನ್ನು ಇಲ್ಲಿ ಬಹಳ ಅರ್ಥಪೂರ್ಣವಾಗಿ, ಮೂಗು ತುಂಡಾದವಳು, ಮೂಗನ್ನು ಕೊಯ್ಯಿಸಿಕೊಂಡವಳು ಎಂಬ ಅರ್ಥದಲ್ಲಿ ಕವಿ ಅಲ್ಲಲ್ಲಿ ಪ್ರಯೋಗ ಮಾಡ್ತಾ ಇದ್ದಾನೆ. ಶೂರ್ಪನಖಿಯ ಕರ್ಣನಾಸಾಚ್ಛೇದ ಆದ ಮೇಲೆ ಬಹಳ ಕಡೆಯಲ್ಲಿ ಮೂಕೊರತಿ ಎಂಬ ಶಬ್ದದಿಂದ ಶೂರ್ಪನಖಿಯನ್ನು ಕವಿ ಗುರುತಿಸ್ತಾನೆ. ಬಹಳ ಒಳ್ಳೆಯ ಸಾಹಿತ್ಯ ಪ್ರಯೋಗ ಇಲ್ಲಿ ಕವಿ ಮಾಡಿದ್ದು ಕಾಣ್ತದೆ ನಮಗೆ. ಅದು ವಾಲ್ಮೀಕಿಯಲ್ಲಿಯೂ ಹಾಗೆ ಶೂರ್ಪನಖಿಯನ್ನು ವಿರೂಪಗೊಳಿಸುವಂತಹ ಒಂದು ಆಜ್ಞೆಯನ್ನು ಲಕ್ಷ್ಮಣನಿಗೆ ಬಹಳ ಸೂಚಿಸ್ತಾನೆ. ಅಲ್ಲಿ ವಾಲ್ಮೀಕಿ ಅನಾರ್ಯರಲ್ಲಿ ಪರಿಹಾಸ್ಯ ಮಾಡಬೇಡ ಲಕ್ಷ್ಮಣ, ಅವಳನ್ನು ವಿರೂಪಗೊಳಿಸು ಎಂಬ ಮಾತು ರಾಮನದ್ದು. ವಿರೂಪಗೊಳಿಸುವುದಂದರೆ ಏನು? ಮೂಗನ್ನು ಮತ್ತು ಕಿವಿಯನ್ನು, ಒಂದು ಹೇಳಿದ್ದನ್ನು ಒಳ್ಳೆಯ ಮಾತುಗಳನ್ನು ಕೇಳದೇ ಇರುವವಳಿಗೆ ಕಿವಿ ಬೇಡ, ಒಳ್ಳೆಯ ವಿಷಯವನ್ನು ಗ್ರಹಿಸದೇ ಇದ್ದವರಿಗೆ ಮೂಗು ಬೇಡ. ಮೂಗು ಮರ್ಯಾದೆ. ಯಾರು ಮರ್ಯಾದೆಯ ಆವರಣವನ್ನು ದಾಟುತ್ತಾರೋ ಅಥವಾ ಮರ್ಯಾದೆಯ ಆವರಣವನ್ನು ದಾಟಬೇಡ ಅಂತ ಹೇಳಿದರೆ ಕೇಳುವುದಿಲ್ವೋ ಅವರಿಗೆ ಮರ್ಯಾದೆ ಇರಬಾರ್ದು. ಮೂಗಿಗೆ ಮಾನ ಯಾವುದು ಅಂತ, ಮುಖಕ್ಕೆ ಮಾನವೇ ಮೂಗು, ಅದನ್ನು ಕೊಯ್ಯುವಂತಹದ್ದು. ಶೂರ್ಪನಖ ಮಾನಭಂಗ ಅಂದರೆ ಅದು ಮೂಗಿಗೆ ಮುಖಕ್ಕೆ ಮರ್ಯಾದೆ, ಅದರ ಕತ್ತರಿಸುವಂತಹದ್ದು. ಇದು ಹಾಗೆ ಮೂಕೊರತಿ. ಅವಳು ಹೇಳಿದ್ದಂತಹ ಈ ಹಳ್ಳಿಕಾರ ರಾಮನ ಗುರುತನ್ನು ತ್ರಿಶಿರಾದಿಗಳು ಹಿಡಿದ್ರಂತೆ. ಹೀಗೀಗೆ ಇದ್ದಾನೆ ಅಂತ ಚರ್ಯೆಯನ್ನು ಹೇಳಿದ್ದಾಳೆ ಅವಳು. ಹಾಗಣ ಆಕ್ರಮಣ ಮಾಡು, ಅವರ ಮೇಲೆ ಮುತ್ತಬೇಕು ಅಂತ ಬೊಬ್ಬೆ ಹಾಕುತ್ತಾ ರಾಕ್ಷಸರು ಅಲ್ಲಿ ದೊಡ್ಡ ಸೈನ್ಯದೊಂದಿಗೆ 14,000 ಮತ್ತೊಂದು 12 ಸೇನಾಧಿಪತಿಗಳು ಪ್ರತ್ಯೇಕವಾಗಿ ಅವರು ಇದ್ದರು. ಇವರೆಲ್ಲ ಒಂದೇ ಸವನೆ, ಪ್ರವಾಹ ಮೇರೆ ಮೀರಿದ ಹಾಗೆ. ನಾವು ಆಲಿಕಲ್ಲಿನ ಮಳೆ ಅಂತ ಹೇಳುತ್ತೇವೆ, ಅಥವಾ ಮಸಲಧಾರೆ ಒನಕೆಯ ಗಾತ್ರದ ಮಳೆ ಅಂತ ಹೇಳುತ್ತೇವೆ ನಾವು. ಹಾಗೆ ಒಂದು ರಾಕ್ಷಸರ ಪ್ರವಾಹ ಏಕಾಂಗ ವೀರನಾದಂತಹ ರಾಮನ ಮೇಲೆ ಆಕ್ರಮಣ ಮಾಡುವಂತಹದ್ದು ಇಲ್ಲಿ ಕಾಣುತ್ತದೆ. ಬಹಳ ಅಪೂರ್ವವಾದಂತಹ ಯುದ್ಧ. ಒಬ್ಬನೇ ಒಬ್ಬ ವೀರ ಅಲ್ಲಿ. ಒಟ್ಟು ರಾಮಾಯಣದಲ್ಲಿ 2 ಅದ್ಭುತವಾದ ಮತ್ತು ಅಜೇಯವಾದ
ಒಂದು ಯುದ್ಧ ರಾಮನನ್ನು ನಾವು ಗಮನಿಸಬಹುದು. ಒಂದು, ಪಂಚವಟಿಯಲ್ಲಿ ಖರನ ನೇತೃತ್ವದ 14,000 ರಾಕ್ಷಸರನ್ನು ರಾಮ ಕೊಲ್ಲುವಂತಹದ್ದು. ಇನ್ನೊಂದು, ರಾವಣ ವಧೆಗಿಂತ ಮೊದಲು ಇಂದ್ರಜಿತುವಿನ ವಧೆ ಆದ ಮೇಲೆ ಆವಾಗ ಒಂದು ಏಕಾಂಗ ವೀರನಾಗಿ ರಾಮ ಲಂಕೆಯಲ್ಲಿ ತನ್ನ ಯುದ್ಧದ ವಿಕ್ರಮವನ್ನು ತೋರಿಸ್ತಾನೆ. ರಾಮನ ಅಜೇಯತ್ವ, ರಾಮನ ಬಿಲ್ಗಾರಿಕೆ, ರಾಮನಿಗೆ ಧನುರ್ವೇದದಲ್ಲಿರುವಂತಹ ಸಿದ್ಧಿಯನ್ನು ಬಹಳ ಅದ್ಭುತವಾಗಿ ಕವಿ ವರ್ಣಿಸ್ತಾನೆ. ಅಷ್ಟೂ ಮಂದಿ ಕಪಿಗಳು 77 ಕೋಟಿ 18 ಅರ್ಬುದ ಲಕ್ಷ್ಮಣ ಸಮೇತ ನಿಂತು ನೋಡಿದರಂತೆ ರಾಮನನ್ನು. ಲಂಕೆಯಲ್ಲಿ ರಾಮ ಮಾಡಿದ ಒಂದು ಯುದ್ಧ, ಒಬ್ಬನೇ ಒಬ್ಬ ವೀರ. ದೇವತೆಗಳು ಆಕಾಶದಲ್ಲಿ ನೋಡಿದರೆ ರಾಮನ ಯುದ್ಧದ ವೈಭವವನ್ನು ಅಂತ ಕವಿ ಹೇಳ್ತಾನೆ. ಇದು ಎರಡು ರಾಮಾಯಣದಲ್ಲಿ ಬರುವಂತಹ ರಾಮನ ಯುದ್ಧದ ಪರಾಕ್ರಮಕ್ಕೆ. ಅದಕ್ಕೆ ಮತ್ತೊಂದು ಎಣೆ ಇಲ್ಲ, ಅದಕ್ಕೊಂದು ಅಲಂಕಾರ ಮತ್ತೊಂದಿಲ್ಲ, ಮತ್ತೊಂದು ರೂಪಕ ಇಲ್ಲ. ನಾವು ಏನು ಆಕಾಶಕ್ಕೆ ಆಕಾಶವೇ ಉಪಮ, ರಾಮರಾವಣ ಯುದ್ಧಕ್ಕೆ ರಾಮರಾವಣ ಯುದ್ಧವೇ ಉಪಮ ಅಂತ ನಾವೇನು ಹೇಳ್ತೇವೆ. ರಾಮರಾವಣ ಯೋರ್ಯುದ್ಧಂ ರಾವಣ ಯೋರಿವ. ಹಾಗೆ ಸಾಗರಕ್ಕೆ ಸಾಗರವೇ ಹೇಗೆ ಅಂತ ಇದು ಎರಡು ಕಾಣುವಂಥದ್ದು. ಇಲ್ಲಿ ರಾಮ ಅದ್ಭುತವಾದ ಯುದ್ಧವನ್ನು ರಾಮ ತೋರಿಸ್ತಾನೆ. ರಾಮನ ಆಕ್ರಮಣಕ್ಕೆ, ರಾಮನ ಪರಾಕ್ರಮಕ್ಕೆ ತ್ರಿಶಿರ ಸಾಯ್ತಾನೆ. 3 ತಲೆಯವ ತ್ರಿಶಿರ ಅಂದರೆ ಕುತ್ತಿಗೆಯಿಂದ ಮೇಲೆ 3 ತಲೆ, ರಾಕ್ಷಸರಲ್ಲಿ 3 ತಲೆ, 6 ತಲೆ, 10 ತಲೆ ಹೀಗೆ. ಹಾಗೆಂತ ಕಾಲುಗಳು 2. ರಾವಣನಿಗೆ ಮಾತ್ರ 20 ಕೈಗಳು ಅಗತ್ಯ ಬಿದ್ದಾಗ. ಹಾಗೆ ತ್ರಿಶಿರನಿಗೆ 3 ತಲೆ ಅಂತ 6 ಕೈಗಳಿಲ್ಲ. ಇದು ಕಾಣುತ್ತದೆ ಇಲ್ಲಿ. ತ್ರಿಶಿರ ಸಾಯ್ತಾನೆ. ಆಮೇಲೆ ದೂಷಣ, ಇವನು ದೊಡ್ಡ ವಿಕ್ರಮಿ. ಇವನು ರಾಮನ ಮೇಲೆ ಇವನು ಗದೆಯನ್ನೆಸೆಯುವಂತಹದ್ದು. ಅನೇಕ ಕಡೆಗಳಲ್ಲಿ ರಾಮನ ಮೇಲೆ ಆಯುಧ ಬೀಳ್ತದೆ, ರಕ್ತ ಹರಿಯುತ್ತದೆ, ಗಾಯ ಆಗ್ತದೆ. ಇದನ್ನು ಯಾವುದನ್ನು ಲೆಕ್ಕಿಸದೆ ರಾಮ ಯುದ್ಧ ಮಾಡ್ತಾನೆ. ಅಲ್ಲಿ ದೂಷಣನು ಸಾಯ್ತಾನೆ. ಒಂದಷ್ಟು ಸಾವಿರ ರಾಕ್ಷಸರು ಸತ್ತು ಹೋದರು. ಈ ಎಲ್ಲ ಸೋಲನ್ನು ಕಂಡು ಕರಾಸುರ ದೊಡ್ಡ ರಥವನ್ನು ಏರಿ ಅವನಲ್ಲಿದ್ದ ವಿಶಿಷ್ಟವಾದಂತಹ ಗದೆಯನ್ನು ಧರಿಸಿ ಯುದ್ಧಕ್ಕೆ ಬಂದು ರಾಮನ ಮೇಲೆ ಪ್ರಯೋಗಿಸ್ತಾನೆ. ಮಾತ್ರ ಅಲ್ಲ, ಬಾಣಗಳಲ್ಲಿ ಅವನಿಗೆ ಸಿದ್ಧಿ ಇತ್ತು, ರಾಮನ ಮೇಲೆ ಪ್ರಯೋಗಿಸ್ತಾನೆ. ಹೀಗೆ ಅವರ ಅದ್ಭುತವಾದಂತಹ ಯುದ್ಧವನ್ನು ಇಲ್ಲಿ ದೇವರಾಮನ ರೌದ್ರ ರಣದ ಅಭಿಮಾನದ ವರ್ಣಿಸ್ತಾನೆ. ಕೇಳೋಣ. ದೇವರಾಮನ ರೌದ್ರ ರಣದಭಿರಾವ ಕರ್ಣಕ್ಕೆ ಬೀಳದಿದೆ. ಭುವನಾವಳಿಯ ಗಬ್ಬರಿಸುತ್ತಿದೆ ಕರ್ಬುರರ ರಣರಭಸ. ಆವಹವಣೋ ಹರಣದಲ್ಲಿ ಮಜ್ಜೀವಿತೇಶನು ಕೇಳಿದೆಯಲೇ ದೇವನರ ದೇವೇಶ ನಿರವೆಂತೆಂದೊಳ್ ಅಬುಜಾಕ್ಷಿ. ರಾಮನ ರೌದ್ರ ರಣದ ಬಿಗೆ ರಾಮ ತ್ರಿಶಿರ ಮತ್ತು ದೂಷಣರ ವಧೆಯಿಂದ ಕೆರಳಿದ ಕೇಸರಿಯಾದನಂತೆ ಖರ. ತನ್ನ ಕಠಿಣವಾದಂತಹ ರಥವನ್ನು ಉಳಿದಂತಹ ಸಹಸ್ರಾರು ಸಂಖ್ಯೆಯ ರಾಕ್ಷಸರ ಯೋಧರ ಜೊತೆಗೆ ರೌದ್ರಾವೇಶದಿಂದ ಕಬ್ಬಿಣದ ರಥವನ್ನು ರಾಮನ ಎದುರಿಗೆ ರಥವನ್ನು ನಿಲ್ಲಿಸಿದ ಅಂತ ಕವಿ ಹೇಳ್ತಾನೆ. ಕಬ್ಬಿಣದ ರಥ, ಕಠಿಣವಾದಂತಹ ರಥ. ರಾಕ್ಷಸರ ಬೊಬ್ಬೆ, ಅವರ ಆಕ್ರೋಶ, ಅವರ ಮೊಳಗುವಂತಹ ರಣವಾದ್ಯಗಳು, ಅದರ ಚೀತ್ಕಾರ, ಅವರ ಸಿಂಹನಾದ, ಆನೆಯ ಗೀಳು, ಕುದುರೆಯ ಹೇಷಾರವ, ಇದರಿಂದ ರಾಮನ ಸದ್ದು ಕೇಳಲಿಲ್ಲ. ಗುಹೆಯಲ್ಲಿದ್ದಂತಹ ಸೀತೆಗೆ ಕುತೂಹಲ, ಒಂದು ಅಂತರಂಗದಲ್ಲಿ ಭೀತಿ. ಯಾಕೆಂದರೆ ದೊಡ್ಡ ಸಂಖ್ಯೆಯ ಸೇನೆ ಬಂದಿದೆ. ಸಹಜವಾಗಿ ಒಬ್ಬ ರಾಮ ಯುದ್ಧ ಮಾಡುವಂಥದ್ದಾಗೆ ಲಕ್ಷ್ಮಣನನ್ನು ಕರೆದು ಕೇಳ್ತಾಳೆ. ದೇವರಾಮನ ಭಯಂಕರ ಸಿಂಹನಾದ ಕೇಳ್ತಾ ಇಲ್ಲ ಲಕ್ಷ್ಮಣ. ರಾಮದೇವರ ಸ್ವರವೇ ಕೇಳ್ತಾ ಇಲ್ಲ. ಇಲ್ಲಿ ಸತ್ವ ಕುಂದಿದ ಹಾಗೆ ಕಾಣ್ತಾ ಇದೆ, ನನಗೆ ಧ್ವನಿ ಇಲ್ಲ ಅಂತ ಅವಳು ಹೇಳ್ತಾಳೆ. ಪತಿಯ ಪ್ರಾಣದ ಯೋಗಕ್ಷೇಮ ಏನು ಅಂತ ಲಕ್ಷ್ಮಣ ನನಗೆ ತಿಳಿಬೇಕಾಗಿದೆ, ಕುತೂಹಲ ಇದೆ. ರಾಮ ಹೇಗಿದ್ದಾನೆ? ಲಕ್ಷ್ಮಣ, ರಾಮನ ಬೆಂಬಲಕ್ಕೆ ಹೋಗು. ನಿನ್ನಲ್ಲಿರುವಂತಹ ಬಾಣಾವಣಿಗಳು ಏನಿದೆ, ಆಯುಧಗಳು ಏನಿದೆ,
ನೀನು ರಾಮನಂತೆ ಬಹಳ ವಿಕ್ರಮಿ ಇದ್ದಿ. ಶತ್ರುಗಳನ್ನು ಆಹಾರವಾಗಿ ಕೊಡಬೇಕು ನೀನು ನಿನ್ನ ಬಾಣಗಳಿಗೆ. ಅದು ಕವಿಯ ವರ್ಣನೆಯಲ್ಲಿ. ಹಾಗೆ ರಾಮನನ್ನು ಶತ್ರುಗಳ ಸೆರೆಯಿಂದ ಬಿಡಿಸುವಂತ ವಿನಂತಿ ಮಾಡ್ತಾಳೆ. ರಾಮನನ್ನು ಸೆರೆ ಹಿಡಿದಿರಬೇಕು, ತಡ ಮಾಡಬೇಡ ನೀನು. ಹಾಗೆ ಸೌಮಿತ್ರಿಯನ್ನು, ಚಂದ್ರಮುಖಿಯಾದಂತಹ ಸೀತೆ ಎಚ್ಚರಿಸ್ತಾಳೆ, ಒತ್ತಾಯ ಮಾಡ್ತಾಳೆ, ಹೂಗು ನೀನು, ನನ್ನ ರಕ್ಷಣೆಗೆ ನಿನ್ನೆ ನಿಲ್ಲುವುದು ಬೇಡ. ರಾಕ್ಷಸರ ಯುದ್ಧದಿಂದ ಅವರು ಆವರಿಸಿ ನಿಂತು ರಾಮನನ್ನು ಬಹುಶಃ ಸೆರೆ ಹಿಡಿದಿರಬೇಕು ಅಂತ ಹೇಳ್ತಾಳೆ. ಸರಳವಾಗಿ ಯಾವುದೇ ಭಾವನೆಗಳ ಒತ್ತಡಕ್ಕೆ, ಸಂದಿಗ್ಧತೆಗೆ ಒಳಗಾಗದೆ, ಯಾಕಂದರೆ ರಾಮನ ಯೋಗ್ಯತೆ, ಅವನ ವಿಕ್ರಮದ ಪರಿಚಯ ಲಕ್ಷ್ಮಣನಿಗೆ ಒಡನಾಟದಲ್ಲಿ ಉಂಟು. 1000 ಆನೆಯ ಬಲವುಳ್ಳಂತಹ ತಾಟಕಿಯನ್ನು ಕೊಂದದ್ದ, ಸುಬಾಹುವನ್ನು ಕೊಂದದ್ದ ಯಜ್ಞ ಸಂರಕ್ಷಣೆಯ ಸಂದರ್ಭ ಸಿದ್ಧಾಶ್ರಮದಲ್ಲಿ, ಅಥವಾ ಮಾರೀಚನನ್ನು ಹಾರಿಸಿದ ಪ್ರಕರಣವೋ ಅಥವಾ ವಿರಾಧನ ಪ್ರಕರಣ ಇರಬಹುದು. ರಾಮನ ಯೋಗ್ಯತೆ ಗೊತ್ತಿದ್ದಂತಹ ಲಕ್ಷ್ಮಣ ಹೇಳ್ತಾನೆ, ಕತ್ತಲೆಯ ಮೊತ್ತವನ್ನು ಓಡಿಸುವುದಕ್ಕೆ ಹಲವು ಸೂರ್ಯರು ಬೇಕಾಗಿಲ್ಲ, ಹಲಬರುಂಟೆ ರವಿಗಳಿಗೆ. ಬಹಳ ಸೂರ್ಯರು ಬೇಡಲ್ಲ, ಒಬ್ಬ ಸೂರ್ಯ ಇಡೀ ಕತ್ತಲೆಯನ್ನು ಓಡಿಸುವುದಿಲ್ವಾ? ಒಂದು ದೀಪ ಸಾಕು, ಒಂದು ಕಿಡಿ ಸಾಕು, ಇಡೀ ಕಾಡನ್ನು ಸುಡುವುದಕ್ಕೆ ಹೇಗೆಯೋ ಹಾಗೆ ರಾಮ. ಮೋಡಗಳನ್ನು ಚದರಿಸುವುದಕ್ಕೆ ಒಬ್ಬ ವಾಯು ಸಾಕು, ಅನೇಕ ವಾಯು ದೇವರು ಬೇಡಲ್ಲ ಮೋಡವನ್ನು ಚದರಿಸುವುದಕ್ಕೆ. ಉಕ್ಕುವ ಸಾಗರದ ಉಬ್ಬರವನ್ನು, ಅದಕ್ಕೆ ಎಷ್ಟು ಬಡವಾಗ್ನಿಗಳು ಬೇಕು? ಬಡವಾಗ್ನಿ ಅಂದರೆ ಒಂದೇ ಅದು, ಆ ಉಕ್ಕುವ ಸಾಗರವನ್ನು ನಿಯಂತ್ರಿಸುವುದು, ಸಾಗರದ ಅಬ್ಬರವನ್ನು ಇಳಿಸುವುದಕ್ಕೆ ಹೇಗೆ ಬಡವಾಗ್ನಿ ಒಂದು ಸಾಕೋ, ಯುದ್ಧದಲ್ಲಿ ಶತ್ರುವನ್ನು ಶಿಕ್ಷಿಸಲು ರಾಮನ ಬೆಂಬಲಕ್ಕೆ ಇನ್ನೊಬ್ಬರು ಬೇಕಾಗಿಲ್ಲ ತಾಯಿ ಹೇಳ್ತಾನೆ. ಅಂತಹ ವಿಕ್ರಮಿ ಇದ್ದಾನೆ. ಬೆಟ್ಟದ ನೆತ್ತಿಯ ಮರದ ನೆಳಲಿಗೆ ಬನ್ನಿ, ಕೋಟಿ ರುದ್ರರ ಪರಾಕ್ರಮವನ್ನುಳ್ಳ ಅಣ್ಣನ ಯುದ್ಧವನ್ನು ತೋರಿಸ್ತೇನೆ ಅಂತ ಹೇಳಿದವ. ಗುಹೆಯಲ್ಲಿ ನಿಲ್ಲಬೇಡಿ, ತಾವು ಬೆಟ್ಟದ ತುದಿಗೆ ನನ್ನ ಜೊತೆಗೆ ಬನ್ನಿ. ರಾಮನ ಯುದ್ಧದ ವಿಕ್ರಮ ಏನು, ರಾಮನ ಸಾಹಸ ಏನು, ಅಥವಾ ರಾಕ್ಷಸರೆಂಬಂತಹ ಕದಳಿವನವನ್ನು ಕದಡುವ ರಾಮನ ಪರಾಕ್ರಮವನ್ನು ನಿಮಗೆ ನೋಡಬಹುದು, ಅಂಜಬೇಡಿ ಅಂತ ಕರ್ಕೊಂಡು ಬರ್ತಾನೆ. ಬೆಟ್ಟದ ತುದಿಗೆ ತೋರಿಸ್ತಾನೆ. ಅಲ್ಲಿನ ರಘುರಾಮನ ಬಿಲ್ಲಿನ ಟೇಂಕಾರ, ಕದನ ಭಯಂಕರ ಉಗ್ರ ಸಿಂಹನಾದ, ರಾಮನ ಯುದ್ಧದ ಉರಿಯನ್ನು ಉಗುಳುವ ರಾಮನ ಬಾಣದ ಸಮೂಹ, ಇದನ್ನು ಸೀತೆಗೆ ಪರಿಚಯಿಸ್ತಾನೆ. ರಾಮಮೂರ್ತಿಯನ್ನು ನೋಡಿ ಜಗದೊಡೆಯ, ಆದರೂ ಮನೋಹರವಾದಂತಹ ನಿಲುವಂತೆ ರಾಮನಿಗೆ ಸಿಟ್ಟು ಬರಲಿಲ್ಲ, ಮುಖ ಗಂಟಿಕ್ಲಿಲ್ಲ, ಆಕ್ರೋಶ ಇಲ್ಲ, ಕಣ್ಣಿನಲ್ಲಿ ಕಣ್ಣು ಕೆಂಪಾಗಲಿಲ್ಲ. ಹಾಗೆ ಸಂಯಮಿಯಾಗಿ ಸಮಾಧಾನ ಚಿತ್ತದಿಂದ, ಮನೋಹರ ರೂಪದಿಂದ, ಹಾಗೆ ಇಡೀ ರಣರಂಗದ ಮೇಲೆ ತನ್ನ ಭುಜ ಪರಾಕ್ರಮನ ಅಗ್ನಿಯಿಂದ ರಾಕ್ಷಸರನ್ನು ಸುಡುತ್ತಿರುವುದನ್ನು ತೋರಿಸ್ತಾನೆ. ಹಾಗೆ ಲಕ್ಷ್ಮಣ, ರಾಮನ ಬಾಣಗಳು ಭಯಂಕರ ಶಬ್ದಕ್ಕೆ ರಣಪಿಶಾಚಿಗಳು ಕುಣಿಯುತ್ತಿದೆ. ರಾಮನ ಕದನ ಕೌಶಲಕ್ಕೆ ನೋಡಿ ದೇವತೆಗಳು ತಲೆಬಾಗುತ್ತಾ ಇದ್ದಾರೆ. ಅವರು ಆಕಾಶದಲ್ಲಿ ನೆರೆದಿದ್ದಾರೆ ರಾಮನ ಯುದ್ಧ ನೋಡುವುದಕ್ಕೆ. ರಾಮ ಸಾಮಾನ್ಯನೇ, ಭೂಮಿಯ ಭಾರವನ್ನು ಇಳಿಸಲು ಶ್ರೀಹರಿಯೇ ಕಾರಣ ಪುರುಷನಾಗಿ ಅವತರಿಸಿದ್ದಾನೆ ಅಂತ ಲಕ್ಷ್ಮಣನ ಹೇಳ್ತಾನೆ. ಇಲ್ಲಿ ತೊರವೆ ಬಹಳ ಅಪೂರ್ವವಾಗಿ ವರ್ಣಿಸ್ತಾನೆ. ಇದು ಭಗವಂತ ಶ್ರೀಹರಿಯೇ ರಾಮರೂಪದಿಂದ ಬಂದದ್ದು, ದುಷ್ಟರನ್ನು ಕೊಲ್ಲುವುದಕ್ಕೆ, ಭೂಮಿಯ ಭಾರವನ್ನು ಇಳುವುದಕ್ಕೆ. ಹೀಗೆ ರಾಮನ ಯುದ್ಧ ವಿಲಾಸವನ್ನು, ಅತ್ತ ರಾಮ ಇತ್ತ ಖರ, ಇವರ ನಡುವೆ ಭಯಂಕರ ಯುದ್ಧ ನಡೆಯಿತು. ರವಿಕುಲ ತಿಲಕನ ಬಾಣಗಳು, ಅದರ ಠಣತ್ಕಾರ, ಅದರ ಜೇಂಕಾರ, ರಣದ ಏನು ಅದ್ಭುತವಾದಂತಹ ರೌದ್ರ ರಸದ ಪರಿಚಯವನ್ನು ಸೀತೆಗೆ ಇಲ್ಲಿ ಮಾಡಿಕೊಡ್ತಾನೆ. ಪುಲಸ್ಯ ವಂಶದ ಖರನ ಧನುಸ್ಸಿನಿಂದ ಹೊರಟ ಬಾಣಗಳು ರಘುಕುಲ ತಿಲಕನನ್ನು ಮುತ್ತಿತಂತೆ. ಯಾಕಂದ್ರೆ ಒಬ್ಬನೇ ಒಬ್ಬ ಯುದ್ಧ ಮಾಡ್ತಾ ಇದ್ದಾನೆ. ಶತ್ರುಗಳ ಬಾಣಗಳನ್ನು ಪ್ರತಿ ಬಾಣದಿಂದ ಖಂಡಿಸ್ತಾನೆ. ಶಿವಾಸ್ತ್ರವನ್ನು ತೆಗೆದು ಪ್ರಯೋಗ ಮಾಡ್ತಾನಂತೆ. ಅವನ ಶಿವ ಕೊಟ್ಟಂತಹ ಬಾಣ ಇತ್ತು. ಇದನ್ನು ಸಮಸ್ತ ರಾಜರುಗಳ ನಡುವೆ ಶಿವಧನುಸ್ಸನ್ನು ಮುರಿದ ನಿನ್ನ ಪರಾಕ್ರಮದ ಮೇಲಾಟವನ್ನು ಕಾಣಬಹುದು ಅಂತ ರಾಮನಿಗೆ ಸವಾಲನ್ನು ಕರ ಹಾಕ್ತಾನೆ. ಮಹೇಶ್ವರಾಸ್ತ್ರವನ್ನು, ಅದನ್ನು ರಾಮನ ಮೇಲೆ ಅವನು ಪ್ರಯೋಗ ಮಾಡ್ತಾನಂತೆ. ಹಾಗೆ ಅವು ಬಿಲ್ಲನ್ನು, ರಾಮನ ಬಿಲ್ಲನ್ನು ಕತ್ತರಿಸಿ ಹಾಕಿದಂತೆ, ಅದನ್ನು ಹೇಳ್ತಾನೆ ಕವಿ. ರಾಮನ ಕವಚವನ್ನು ಕತ್ತರಿಸಿ ಹಾಕ್ತದಂತೆ. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ರಾಮನ ಕತ್ತಿಯನ್ನು ಅದು ಕಡಿದು ಹಾಕ್ತದಂತೆ. ಆದರೂ ಚಿನ್ನದ ಹಿಡಿಕೆಯುಳ್ಳಂತಹ ಕತ್ತಿಯಿಂದ ರಾಮ ಯುದ್ಧ ಮಾಡ್ತಾನೆ. ರಾಮ ಧೃತಿಗೆಡ್ಲಿಲ್ಲ, ಆದರೆ ರಾಮನ ಬಿಲ್ಲು ತುಂಡಾಗ್ತದೆ. 1-2 ಹೆಜ್ಜೆ ರಾಮ ಹಿಂದೆ ಸರಿಯುತ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ಮುಂದೆ ನೋಡೋಣ. ನೀರು ನೆನೆದಸಿಯಂತೆ ಖಡುಗದ
ಧಾರೆ ಚತುರಂಗದಲ್ಲಿ ವಿಗರಿಸಿ ತಾರನುಪಮಿಸುವೆನು, ವಿಗರಿಸಿ ತಾರನುಪಮಿಸುವೆನು ಸುರಾಸುರ ನರಭುಜಂಗರಲಿ. ವೀರ ರಾಮಗೆ ರಾಮನೇ ಪ್ರತಿ ವೀರ ಕೇಳೈ, ಮುಗಿಲು ಗಂಡ ಮಯೂರನ ಓಲುಬ್ಬಿದನು, ಮಯೂರನ ಒಲುಬ್ಬಿದನು ಸಂಗರ ರಂಗ ಮಧ್ಯದಲ್ಲಿ ಕೇಳೈ. ಕತ್ತಿ ಹಿಡಿದು ರಾಮ ಯುದ್ಧ ಮಾಡ್ತಾ, ಯಾಕಂದ್ರೆ ಬಿಲ್ಲು ತುಂಡಾಗಿದೆ ಖರಾಸುರನ ಎಸುಗೆಯಿಂದ. ಅವನು ಎಸೆದಂತಹ ವಿಶೇಷವಾದಂತಹ ಈಶ್ವರಾನುಗ್ರಹದ ಮಹೇಶ್ವರಾಸ್ತ್ರದಿಂದ ಕವಚ ತುಂಡಾಗಿದೆ ರಾಮನದ್ದು, ಮೈಯಲ್ಲಿ ರಕ್ತ ಹರಿತಾ ಇದೆ. ಈ ಪ್ರಕರಣ ಬಿಲ್ಲು ತುಂಡಾಗುವಂತಹದ್ದು ಇದು ವಾಲ್ಮೀಕಿಯಲ್ಲಿ ನಮಗೆ ಕಾಣುವುದಿಲ್ಲ. ಅಗಸ್ತ್ಯರು ಕೊಟ್ಟಂತಹ ವೈಷ್ಣವಾಸ್ತ್ರದಿಂದ ರಾಮ ನಿವಾರಿಸುವಂತಹದ್ದು ಕಾಣುತ್ತದೆ. ಇಲ್ಲಿರುವ ವಿಶೇಷತೆಯನ್ನು ಮತ್ತೆ ನೀವು ಗಮನಿಸಿ. ಇಲ್ಲಿ ಬಹಳ ಯುದ್ಧದ ಕ್ರಮವನ್ನು ಬಹಳ ವಿಶಿಷ್ಟವಾಗಿ ಇಲ್ಲಿ ತೊರವೆ ತೋರಿಸುವುದು ಕಾಣುತ್ತದೆ. ಆ ಕತ್ತಿಯಿಂದ ಇವನ ಸಾರಥಿಯನ್ನು, ಕುದುರೆಗಳನ್ನು ಎಲ್ಲ ರಾಮ ತುಂಡು ಮಾಡ್ತಾನೆ. ಹೊಸ ರಥವನ್ನು ಏರಿಕೊಂಡು ಖರಾಸುರ ಪುನಃ ಯುದ್ಧ ಮಾಡುವಂತಹದ್ದು ಕವಿ ಇಲ್ಲಿ ಹೇಳ್ತಾನೆ. ಕತ್ತಿಯಿಂದ ರಾಮ ಕಡಿತಾನೆ. 180 ರಥಗಳ ಮೇಲೆರಗಿ ಅವುಗಳನ್ನು ರಣರಂಗದಲ್ಲಿ ರಾಮ ತುಂಡರಿಸಿದ ಅಂತ ನಾನು ಆಗಲೇ ಹೇಳಿದ್ದೇನೆ. ಯುದ್ಧ ಪ್ರಿಯ ಕವಿ ತೊರವೆ, ಹಾಗೆ ಇಲ್ಲಿ ವರ್ಣಿಸ್ತಾನೆ. ಅಷ್ಟೊತ್ತಿಗೆ ಸೀತೆಗೆ ಆಶ್ಚರ್ಯ ಆಯ್ತಂತೆ. ಬಿಲ್ಲಿನ ಠೇಂಕಾರ ಕೇಳುವುದಿಲ್ಲ, ರಾಮನ ಅಬ್ಬರ ಕಾಣುತ್ತಾ ಇಲ್ಲ, ಧನುಸ್ಸು ಇಲ್ವೋ ರಾಮನ ಕೈಯಲ್ಲಿ, ಬರೇ ಕತ್ತಿ ಮಾತ್ರ ಇದೆಯಲ್ಲ, ಇದನ್ನು ನೋಡಿದೆಯಲ್ಲ ಲಕ್ಷ್ಮಣ, ರಾಮನ ಪ್ರಶಸ್ತವಾದ ಬಿಲ್ಲಿನ ಉಗ್ರವಾದ ಧನುಷ್ಟಂಕಾರ ಶಬ್ದ ಕೇಳುವುದಿಲ್ಲಲ್ಲ, ಇದಕ್ಕೆ ಏನು ಉಪಾಯ ಅಂತ ಸೀತೆ ಲಕ್ಷ್ಮಣನನ್ನು ಪ್ರಶ್ನಿಸಿದ್ಲು. ರಾಮ ನಿರಾಯುಧನಾದನು ಹೇಗೆ, ರಾಕ್ಷಸರ ಹೊಡೆತಕ್ಕೆ ಸಿಕ್ಕಿದನೋ ಹೇಗೆ ಅಂತ ಸೀತೆ ಕೇಳ್ತಾಳೆ. ಅವಾಗ ಲಕ್ಷ್ಮಣ ಒಂದು ಉಪಾಯ ಮಾಡ್ತಾನೆ ಅಂತ ಕೇಳೋಣ. ಐಸಲೇ ಚಿತ್ತೈಸಿ ಚಿತ್ರಕಲಾತವನು ನೀವೆನುತ ಲಕ್ಷ್ಮಣ ಆಸುರೇಶ್ವರ ದತ್ತ ವಜ್ರಾವರ್ತ ಕಾರ್ಮುಖವ ಭಾಸುರಾಸ್ತ್ರ ಮುಖಾಗ್ರದಲ್ಲಿ ಮೇಳೈಸಿ ಮಿಗೆ ಬೋಡೈಸಿ ಸಂಗರ ಸಾಸಿಗನ ಬಲ್ಲಗನ ಬಳಿಗೈದೆಂದು ಬೀಳ್ಕೊಟ್ಟ. ಆ ದೇವೇಂದ್ರನಿಂದ ಬಂದಂಥ ವಜ್ರಾವರ್ತ ಎಂಬಂತಹ ಧನುಸ್ಸು ಇದು ಅಗಸ್ತ್ಯರು ಕೊಟ್ಟದ್ದು ಅಂತ ಇಲ್ಲಿ ಹೇಳ್ತಾರೆ. ಈ ದೇವೇಂದ್ರನ ಅಗಸ್ತ್ಯರಿಗೆ ಕೊಟ್ಟ ವಜ್ರಾವರ್ತವೆಂಬ ಧನುಸ್ಸು ಇದು ಲಕ್ಷ್ಮಣನತ್ತ ಇತ್ತು, ರಾಮ ಕೊಂಡೋಗ್ಲಿಲ್ಲ. ನಾನು ವಾಲ್ಮೀಕಿಗಳಲ್ಲಿ ವೈಷ್ಣವ ಧನುಸ್ಸು ಅಂತ ಹೇಳಿದ್ದಾರೆ, ಇಲ್ಲಿ ಕೇಳೋಣ ನಾವು. ಅದನ್ನು ಲಕ್ಷ್ಮಣ ಒಂದು ಬಾಣದ ತುದಿಗೆ ಸಂಯೋಜಿಸಿ, ಆ ಎತ್ತರವಾದಂತಹ ಶಿಖರದಿಂದ ಒಂದು ಬಾಣದಲ್ಲಿ ಸಂಯೋಜಿಸಿ ರಾಮನಿಗೆ ಗುರಿ ಇಟ್ಟು ತನ್ನ ಬಿಲ್ಲಿನಿಂದ ಆ ಬಿಲ್ಲನ್ನು ಕಳುಹಿಸಿಕೊಡ್ತಾನೆ ಅಂತ ತೊರವೆಯಲ್ಲಿ ಹೇಳ್ತಾನೆ. ಬಹಳ ಸೊಗಸಾಗಿದೆ. ಮಹಾಸ್ತ್ರದ ತುದಿಗೆ ಜೋಡಿಸಿ ಅದನ್ನು ಮುದ್ದಿಸಿ ಕದನ ಕಲಿ ರಾಮನ ಬಳಿಗೆ ಹೋಗುವಂತ ಕಳುಹಿಸಿಕೊಟ್ಟ ಲಕ್ಷ್ಮಣ. ಬಹಳ ಚಮತ್ಕಾರ ಇದೆ ಇಲ್ಲಿ. ಇಂದ್ರ, ವರುಣ, ಶಿವ, ವಾಯು, ಕುಬೇರ, ನಿರುತಿ, ಅಗ್ನಿ ಮೊದಲಾದವರು ಆಯುಧ ಹೊರಟ ರೀತಿಗೂ ಅದನ್ನು ಹೂಡಿದ ಕೌಶಲಕ್ಕೂ ಬೆರಗಾದರಂತೆ. ಒಂದು ಬಿಲ್ಲಿನನ್ನು ಇನ್ನೊಂದು ಬಾಣದ ತುದಿಯಲ್ಲಿ ಸಂಯೋಜಿಸಿ ಲಕ್ಷ್ಮಣ ಕಳುಹಿಸಿಕೊಟ್ಟದ್ದಕ್ಕೆ ದೇವತೆಗಳು ಬೆರಗಾದರು ಅಂತ ಹೇಳ್ತಾನೆ. ಆಯುಧ ಹೊರಟ ರೀತಿ ರಾಯ ರಾಘವ ವೇದಗಳ ಕೊಂಡಾಟದ ರವಿಕುಲಜರಾಜ ಮಂದರ ಕೂರ್ಮ ರಾಘವರಾಯ ಧರಣೀವರಾಹ ಎಂದು ಲಕ್ಷ್ಮಣನೊಡನೆ ರಾಮನನ್ನು ಸ್ತುತಿಸಿದರು ದೇವತೆಗಳು. ನಿರಾಯುಧನಾಗುವಂತಹ ಸಂದರ್ಭ, ರಾಮನಿಗೆ ಧನುಸ್ಸು ಕೊಟ್ಟಂತಹ ಈ ಒಂದು ಉಪಕ್ರಮವನ್ನು ಕಂಡು ಲಕ್ಷ್ಮಣನನ್ನು ಹೊಗಳಿದರಂತೆ. ಯಾಕಂದರೆ ಇಲ್ಲಿ ರಾಮ ಅವತಾರಿ, ಲಕ್ಷ್ಮಣ ಶೇಷಾವತಾರ. ರಾಮನಿಗೆ ಅವಲಂಬಿಸಿಕೊಂಡು ಹೇಗೆ ಕೆಲಸ ಮಾಡ್ತಾ ಇದೆ ದುಷ್ಟರನ್ನು ಕೊಲ್ಲುವುದಕ್ಕೆ ಅಂತ ಆ ಪ್ರಕಾಶಮಾನವಾದಂತಹ ಬಿಲ್ಲು ರಾಮನನ್ನು ಬಂದು ಸೇರಿತು. ಲಕ್ಷ್ಮಣ ಕಳುಹಿಸಿದ್ದು ಅಂತ ಗೊತ್ತಾಯಿತು, ಯಾಕಂದರೆ ಆ ಬಿಲ್ಲು ಬೇರೆ ಯಾರ ಹತ್ರವೂ ಇಲ್ಲ. ಆ ಬಿಲ್ಲನ್ನು ರಾಮ ಪಡ್ಕೊಳ್ತಾನೆ. ತಕ್ಷಣ ಅದನ್ನು ಗಲ್ಲಕ್ಕೆ ದಿಂದ ಬಾಗಿಸಿ ಹೆದೆ ಏರಿಸ್ತಾನೆ. ಅದ್ಭುತವಾದಂತಹ ಯುದ್ಧವನ್ನು, ನೀನೊಬ್ಬ ತಿಳಿಗೇಡಿ,
ಮೂಗ ಮೂಗ ಹರಕಿಗಾದ ಮಾನಹಾನಿಗೆ ಸೇಡು ತೀರಿಸಿಕೊಳ್ಳಲು ಯುದ್ಧ ಮಾಡುತ್ತಾ ಇದ್ದೇನೆ ಅಂತ ನೀನು ತಿಳ್ಕೊಂಡು ಅಜ್ಞಾನಿಯಾಗಿದ್ದಿ. ಹಾಗೆ ಅವರಿಗೆ ಮಾತಿನ ಕಾಳಗ ನಡೀತದೆ. ಹೆಣ್ಣಿನ ಕಿವಿ ಮೂಗನ್ನು ಕಡಿದದ್ದು ಸರಿಯೋ ತಪ್ಪೋ, ಅವಳ ಪುರುಷಾತಿಕ್ರಮಣ ಏನು ಎಂಬ ವಿಷಯದಲ್ಲಿ ಪರಸ್ಪರ ಮಾತನಾಡಿಕೊಳ್ತಾರೆ ಅವರು. ಇಂತಹದ್ದು ಯುದ್ಧ ನಡೀತದೆ. ಹೇಳ್ತಾನೆ, ನಿನಗೆ ಮರುಳಲ್ವೋ ಅಂತ ಕೇಳ್ತಾನೆ. ಮರುಳಲ ನೀನೆಲವು ಖಳ ಮೂಗರಿಕಿ ಗಾದಾಭಿಮಾನ ಭಂಗಕ್ಕೆ ದುರಯಸಗುವನ ಅಪ್ರಬುದ್ಧನೋ ಮೇಣ್ ವಿಚಕ್ಷಣನೋ ಶರಣು ಒಗುಪಿತ ನಾಣಿ ಕಾವಿನೋ ಹರಣವನು ಕೆಡಬೇಡ ಕಾಲಗೆ ಕರುಣವಿಲ್ಲ ವೃಥಾ ವಿರೋಧಿಸಿ ಸಾಯಬೇಡೆಂದ ಮರುಳಲೋ ನೀನೆಲವೋ. ಶೂರ್ಪನಖಿ ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಟ್ಟಿದ್ದೇನೆ. ನೀನು ಯುದ್ಧ ಮಾಡಿದ್ರೆ ಅವಳಿಗೆ ಮೂಗು ಹುಟ್ಟಿಕೊಳ್ತದ ಅಥವಾ ಕಿವಿ ಹುಟ್ಟಿಕೊಳ್ತದ, ಮರಳಿ ಬರ್ತದ ಅಂತ ಕೇಳ್ತಾನೆ ರಾಮ. ನಿನ್ನ ಯುದ್ಧಕ್ಕೆ ಯಾವ ಅರ್ಥವೂ ಇಲ್ಲ. ನೀನು ನಿನ್ನನ್ನು ಕಳ್ಕೊಳ್ತಿ, ನೀನು ಸಾಹಿತಿ, ವ್ಯರ್ಥವಾಗಿ ಸಾಹಿತಿ, ನಿನ್ನ ಬದುಕು ಪ್ರಯೋಜನ ಇಲ್ಲದೆ ಆಗಿ ಹೋಗ್ತದೆ. ಯುದ್ಧ ನಿಲ್ಲಿಸು ಅಂತ ರಾಮ ಅವನಿಗೆ ಸೂಚನೆಯನ್ನು ಕೊಡ್ತಾನೆ. ನಿನ್ನ ಯುದ್ಧವನ್ನು ಹಾಳು ಮಾಡಬೇಡ, ನಿನ್ನ ಪರಾಕ್ರಮವನ್ನು ಅಲ್ಲದಿದ್ದರೆ ತೋರಿಸು. ಬಹಳ ಅರ್ಥಪೂರ್ಣವಾದ ಮಾತನ್ನು ಇಲ್ಲಿ ಕರ ಹೇಳ್ತಾನೆ. ಶಾಶ್ವತವಾದ ಮೋಕ್ಷವನ್ನು ಪಡೆಯುವ ಆಸೆಯನ್ನು ನಾನು ಬಿಟ್ಟು ಬಿಡಬೇಕು ಅಂತ ಕೇಳ್ತಾನೆ. ಅಂದರೆ ನಿನ್ನಲ್ಲಿ ಹೋರಾಡಿ ಸತ್ರೆ ನನಗೆ ಮೋಕ್ಷ ಇದೆ, ಆ ಮೋಕ್ಷ ಗಮನದ ನನ್ನ ಆಶೆಯನ್ನು ನಾನು ಬಿಡಬೇಕು ಅಂತ ಕೇಳ್ತಾನೆ ಅವ. ಇಲ್ಲಿ ತೊರವೆ ಬಹಳ ಮಾರ್ಮಿಕವಾಗಿ ಹೇಳಿದ್ದಾನೆ. ಸೂರ್ಯನ ಬಾಳಿಕೆಗೆ ಈ ದೇಹವು ಸ್ಥಿರವೇ. ಏನು ದೇಹ ಶಾಶ್ವತವ ರಾಮ ಹೇಳು? ಇದಕ್ಕೆ ಸಾವುಂಟಲ್ಲ, ನಾನು ಚಿರಂಜೀವಿ ಅಲ್ಲಲ್ಲ, ಆದರೆ ನನ್ನ ಮರಣಕ್ಕೆ ಅರ್ಥ ಬರಬೇಕು ಕೊಡ್ತಾನೆ. ಈ ಭ್ರಮೆ ಏತಕ್ಕೆ? ನನ್ನ ಸೈನ್ಯವೆಲ್ಲ ನಾಶವಾಯಿತು ಅಂತ ಸಂತೋಷ ಪಡಬೇಡ, ನಿನ್ನ ಪರಾಕ್ರಮಕ್ಕೆ ಇದನ್ನು ತೆಗೆದುಕೋ ಅಂತ ರಾಮನ ಮೇಲೆ ಬಾಣವನ್ನು ಬಿಡ್ತಾನಂತೆ. ಪ್ರತಿ ಬಾಣದಿಂದ ಕತ್ತರಿಸಿ ಹಾಕಿದ ಶಾಕಿನಿ ಡಾಕಿಯನಿಯರಿಗೆ, ಜ್ವಾಲಿನಿ ಮಾಲಿನ್ಯರಿಗೆ ರಕ್ತದ ತರ್ಪಣವನ್ನು ಕೊಡ್ತಾನೆ, ರಕ್ತದ ಅನ್ನವನ್ನು ಕೊಡ್ತಾನೆ ಅಂತ ಕವಿ ರಾಮನ ಯುದ್ಧವನ್ನು ವರ್ಣಿಸಿದ. ಸುಮ್ಮನೆ ಯಾಕೆ ಸಮಯ ಕಳೆಯುವುದು, ಹೊತ್ತು ಕಳೆಯುವುದು ಎನ್ನುವುದಕ್ಕೆ ಬೇಕಾಗಿ ಅದ್ಭುತವಾದಂತಹ ಪ್ರಖರವಾದಂತಹ ಬಾಣಗಳು ಏನಿದೆ ಅದನ್ನು ಪ್ರಯೋಗಿಸುವ ಮೂಲಕವಾಗಿ ರಾಮನು ಖರಾಸುರನ ತಲೆಯನ್ನು ಹಾರಿಸ್ತಾನೆ ಅಂತ ಕವಿ ಹೇಳಿದ. ಹಾಗೆ 14,000 ರಾಕ್ಷಸರು, 14 ಮಂದಿ ಸೇನಾಧಿಪತಿಗಳು, 12 ಮಂದಿ ಸೇನಾಧ್ಯಕ್ಷರುಗಳು ಈ ಯುದ್ಧದಲ್ಲಿ ಸಾಯ್ತಾರೆ. ಅವ ತೆಗೆದುಕೊಂಡ ಸಮಯ ಎಷ್ಟು ಎನ್ನುವಂತಹದ್ದು ವಾಲ್ಮೀಕಿಗಳು ಬಹಳ ಸೊಗಸಾಗಿ ಹೇಳಿದ್ದಾರೆ. ಅವರು ಅರ್ಧಾಧಿಕ ಮೂರ್ತೇನ ಅಂತ ವಾಲ್ಮೀಕಿಗಳು ಹೇಳಿದರು. ಅರ್ಧಾಧಿಕ ಅಂದರೆ 1.5 ಮುಹೂರ್ತ ಕಾಲದಲ್ಲಿ. 1 ಮುಹೂರ್ತ ಕಾಲ ಅಂದರೆ ಒಟ್ಟು 24 ನಿಮಿಷ. ಇದು ಅರ್ಧ ಮುಹೂರ್ತ. 1 ಮುಹೂರ್ತ ಅಂದರೆ 48 ನಿಮಿಷ. ಅರ್ಧಾಧಿಕ ಅಂದರೆ 1.5 ಮುಹೂರ್ತ ಅಂದರೆ 72 ನಿಮಿಷ ಅಂತ ವಾಲ್ಮೀಕಿಗಳು ಉಲ್ಲೇಖ ಮಾಡಿದ್ದಾರೆ. ಇದನ್ನು ನಾವು ಗಮನಿಸಬೇಕಾದ ಅಂಶ. ಅರ್ಧ ಮುಹೂರ್ತಕ್ಕೆ 24, 1 ಮುಹೂರ್ತಕ್ಕೆ 48 ಅಂದರೆ ನಾವೊಂದು ಯಾವುದೇ ಒಂದು ಉಪನಯನ ಸಂಸ್ಕಾರ ಇರ್ಬೋದು, ವಿವಾಹ ಸಂಸ್ಕಾರ ಇರ್ಬೋದು, ಅಥವಾ ಯಾವುದೇ ಸಂಸ್ಕಾರಗಳಿಗೆ ನಾವು ಮುಹೂರ್ತ ಇಡ್ತೇವೆ. ಇಂಥ ಲಗ್ನದಲ್ಲಿ ಅಂತ ಒಂದು ಮುಹೂರ್ತ ಇಡ್ತೇವೆ. ಆ ಮುಹೂರ್ತ ಕಾಲ ಎಷ್ಟು ಅಂತ ಕೇಳಿದರೆ 48 ನಿಮಿಷ. 48 ನಿಮಿಷದಲ್ಲಿ ಆ ಮದುವೆಗೆ ಸಂಬಂಧಪಟ್ಟ ಹಾರ ವಿನಿಮಯವೋ ಅಥವಾ ತಾಳಿ ಬಂಧವೋ ಯಾವುದು ಪ್ರಧಾನವಾದದ್ದು ಅದನ್ನು ಮಾಡಬೇಕಾದ್ದು ಮುಖ್ಯ. ಇಲ್ಲಿ 72 ನಿಮಿಷದಲ್ಲಿ ರಾಮ 14,000 ರಾಕ್ಷಸರನ್ನು ಸವರ್ತಾನೆ, ಕರದೂಷಣ ತ್ರಿಶಿರಾದಿಗಳನ್ನು. ಇದು ನಾವು ಗಮನಿಸಬೇಕಾದ ಅಂಶ. ಹಾಗಾದರೆ ರಾಮನ ವಿಕ್ರಮ, ರಾಮನ ಬಿಲ್ಗಾರಿಕೆ, ರಾಮನಿಗೆ ಧನುರ್ವೇದದಲ್ಲಿರುವಂತಹ ಸಿದ್ಧಿಯನ್ನು ಇಲ್ಲಿ ವಾಲ್ಮೀಕಿಗಳು ಬಹಳ ಸೊಗಸಾಗಿ ಹೇಳ್ತಾರೆ. ಹಾಗೆ ಎಲೆಮನೆಯನ್ನು ಸೇರ್ತಾನೆಂತೆ, ಸೀತೆಯ ಕೈಯಿಂದ ಆರತಿಯನ್ನು ಪಡೀತಾನೆ. ಸೀತೆ ವೀರತಿಲಕವನ್ನಿಡ್ತಾಳೆ. ದೇವಾಂಗನೆಯರು ಚಿನ್ನದ ತಟ್ಟೆಯಲ್ಲಿ ಆರತಿಗಳನ್ನು ರಾಮನಿಗೆ ಆಕಾಶದಲ್ಲೇ ಬೆಳಗಿದ್ರಂತೆ, ಹೂಮಳೆಯನ್ನು ಚೆಲ್ಲಿದ್ರಂತೆ. ಇಲ್ಲಿಗೆ ಅರಣ್ಯಕಾಂಡದ 6ನೇ ಸಂಧಿ ಮುಗಿದು ನಾವು 7ನೇ ಸಂಧಿಯನ್ನು ಪ್ರವೇಶ ಮಾಡೋಣ. ಲವನಕ್ಕೆ ಸುರನರ ಭುಜಂಗಮ ಭುವನದಲ್ಲಣ ದಶವದನನು ಉತ್ಸವದಿ ಒಡ್ಡೋಲಗದೊಳಿರ್ದನು ಬಹಳ ವಿಭವದಲ್ಲಿ
ಪವನ ಶಿಖಿಯಮ ನಿರುತಿ ಹರಿ ವೈಶ್ರವಣ ವರುಣಾದಿಗಳು ಬೆಸನೆ ನೆವಗಿ ತಮಗೆನು ತೀರ್ಧರಿದ್ದೆಸೆಯಲಿ ದಶಾನನ ಆ ರಾಮ ಪರ್ಣಶಾಲೆಗೆ ಗೆಲುವನ್ನು ಸಂಪಾದಿಸಿ ಉತ್ಸಾಹದಿಂದ ಹೊರಟ್ರೆ ಕರಾಸುರನ ದೇಹದ ಮೇಲೆ ಹೊರಳಾಡಿ ಕಣ್ಣೀರಿಳಿಸಿ ಅನಾಥ ಪ್ರಜ್ಞೆಯಿಂದ ಬೊಬ್ಬೆ ಹಾಕುತ್ತಾ ಶೂರ್ಪನಖಿ ದಕ್ಷಿಣದ ಲಂಕಾದ್ವೀಪಕ್ಕೆ ರಾವಣನಿಗೆ ದೂರ ಹೇಳಲಿಕ್ಕೆ ಸಾಕ್ತಾಳೆ. ರಾವಣನ ಅಪೂರ್ವವಾದಂತಹ ಒಡ್ಡೋಲಗ, ರಾಮಾಯಣದಲ್ಲಿ ರಾವಣನ ಒಡ್ಡೋಲಗ ಆರಂಭ ಆಗುವಂತಹದ್ದು ಇಲ್ಲಿ ಆಗುವಂತಹದ್ದು. ಈ ಹಿಂದೆ ಎಲ್ಲಿಯೂ ನಮಗೆ ರಾವಣನ ಬಗ್ಗೆ ಒಡ್ಡೋಲಗ ಆಗುವಂತಹದ್ದು, ರಾವಣನ ಸಂಗತಿಗಳು ಗೊತ್ತಾಗುವುದಿಲ್ಲ. ನಾನು ಹಿಂದಿನ ಸಂಚಿಕೆಯಲ್ಲಿ ಶೂರ್ಪನಖಿಯ ಬಗ್ಗೆ ಹೇಳುವಾಗ ಅವರ ಹುಟ್ಟನ್ನು ಹೇಳಿದ್ದೇನೆ. ಪುಲಸ್ತ್ಯನಿಂದ ವಿಶ್ರವಸು, ಹಾಗೆ ಸುಮಾಲಿ ಮತ್ತು ಮಾಲ್ಯವಂತನ ಪ್ರೇರಣೆಯಿಂದ ಕೈಕಸೆ ವಿಶ್ವವಸು ಮಹಾಮುನಿಗಳನ್ನು ಮೆಚ್ಚಿಸಿ ಮಕ್ಕಳನ್ನು ಪಡೆದ ಘಟನೆಯನ್ನು ನಾನು ಉಲ್ಲೇಖಿಸಿದ್ದೇನೆ. ರಾವಣ, ಕುಂಭಶ್ರವಣ, ವಿಭೀಷಣ ಮತ್ತು ಶೂರ್ಪನಖಿ. ರಾವಣನಿಗೆ ವಿಶೇಷವಾದಂತಹ 10,000 ವರ್ಷದ ತಪಸ್ಸಿನಲ್ಲಿ ಬ್ರಹ್ಮನಿಂದ ವರ, ಕೋಟಿ ವರ್ಷದ ಆಯುಷ್ಯ ಇದೆ ರಾವಣನಿಗೆ. ನರ ವಾನರರಿಂದ ಬಿಟ್ಟು ಬೇರೆ ಯಾರಿಂದಲೂ ರಾವಣನಿಗೆ ಮರಣ ಇಲ್ಲ. ಕುಂಭಶ್ರವಣನಿಗೆ ತೊದಲು ಬಂದು ನಿರ್ದೇವತ್ವ ಅಂತ ಕೇಳುವುದನ್ನು ನಿದ್ರೇವತ್ವ ಅಂತಾಗಿ 1 ವರ್ಷದ ನಿದ್ರೆ ಅವನಿಗೆ, 364 ದಿವಸ ನಿದ್ರೆ, 1 ದಿವಸ ಎಚ್ಚರ, ಪುನಃ ಮಲಗುವುದು. ಅವನಿಗೆ ನಿದ್ರೆಗೆ ಬೇಕಾಗಿಯೇ ಭವನನ್ನು ಕಟ್ಟಿಸಿರುವಂತಹದ್ದು. ಅವನ ಹೆಂಡತಿ ಪವಿಜ್ವಾಲೆ, ರಾವಣನ ಹೆಂಡತಿ ಮಂಡೋದರಿ, ಹಾಗೆ ವಿಭೀಷಣನ ಹೆಂಡತಿ ಸರಮೆ, ಅವರಿಗೆಲ್ಲ ಮದುವೆ ಆಗಿರ್ತದೆ. ವಿಭೀಷಣ ನನಗೆ ಸದಾ ಧರ್ಮದಲ್ಲಿ ಆಸಕ್ತಿ ಇರಲಿ ಅಂತ ವರ ಕೇಳುವಾಗ ಅದನ್ನು ಕೊಟ್ಟು, ಧರ್ಮದಲ್ಲಿ ಆಸಕ್ತಿ ಇರುವವ ಚಿರಂಜೀವಿಯಾಗಲಿ ಅಂತ ವಿಶೇಷವಾಗಿ ಬ್ರಹ್ಮಾನುಗ್ರಹ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ರಾವಣ ದಿಗ್ವಿಜಯಕ್ಕೆ ಹೋಗುವಂತಹದ್ದು, ದೇವತೆಗಳನ್ನು ಸೋಲಿಸುವಂತಹದ್ದು. ದೇವತೆಗಳಲ್ಲಿ ರಾವಣನಿಗೂ ಒಮ್ಮೆ ಸೋಲು ಬರುವ ಸ್ಥಿತಿ ಬಂತು. ಅಷ್ಟೊತ್ತಿಗೆ ತಾಮಸಿ ಎಂಬ ಮಾಯಾವಿದ್ಯೆಯಿಂದ ರಾವಣನನ್ನು ಬಿಡಿಸಿಕೊಂಡು ದೇವೇಂದ್ರನನ್ನು ತಂದು ಕಟ್ಟುವಂತಹದ್ದು ಇಂದ್ರಜಿತು. ಅವ ಮೇಘನಾದ ಅಂತ ಹೆಸರಿತ್ತು. ಇಂದ್ರನನ್ನು ಬಂಧನ ಮಾಡಿದ. ಆವಾಗ ಬ್ರಹ್ಮದೇವರು ಇಂದ್ರಜಿತು ಅಂತವನಿಗೆ ಉಪಾಧಿಯನ್ನು, ಬಿರುದನ್ನು ಕೊಟ್ಟು ರಾವಣನನ್ನು ಸಂತೋಷಪಡಿಸ್ತಾನೆ ಮತ್ತು ಇಂದ್ರನನ್ನು ಬಿಡಿಸ್ತಾನೆ. ಹಾಗೆ ಯಮಲೋಕಕ್ಕೆ ಹೋಗ್ತಾನೆ ದಿಗ್ವಿಜಯಲ್ಲಿ. ಯಮ ದಂಡವನ್ನು ಎತ್ತುತ್ತಾನಂತೆ, ರಾವಣನನ್ನು ಕೊಲ್ತೇನೆ ಅಂತ. ಆಗ ಬ್ರಹ್ಮದೇವರು ಬರುವುದು, ನಾನು ಕೋಟಿ ವರ್ಷದ ಆಯುಷ್ಯ ಕೊಟ್ಟಿದ್ದೇನೆ, ಹಾಗಾದ ಕಾರಣವನ್ನು ನೀನು ಕೊಲ್ಲಬಾರದು ಅಂತ. ಅದೇ ರೀತಿ ಕೈಲಾಸವನ್ನು ತಾನು ದಿಗ್ವಿಜಯಕ್ಕೆ ಹೋಗುವಾಗ ಕೈಲಾಸ ಅಡ್ಡ ಬಂತು ಅಂತ ಕೈಲಾಸವನ್ನು ಎತ್ತುತ್ತಾನೆ 20 ಕೈಗಳಿಂದ. ಶಿವನಿಗೆ ಗೊತ್ತಾಯ್ತು, ಅವ ಹೆಬ್ಬೆರಳಿಂದ ಒತ್ತುತ್ತಾನೆ, ಇವನ ಕೈ ಸಿಲುಕಿಕೊಳ್ಳುತ್ತದೆ. ಸಾಮಗಾನದಿಂದ ಶಿವನನ್ನು ಮೆಚ್ಚಿಸ್ತಾನೆ. ರವತೀತಿ ರಾವಣ, ರಾವಣೋ ಲೋಕರಾವಣ. ಹಾಗೆ ಶಿವನು ಅವನಿಗೆ ವಿಶೇಷವಾದಂತಹ ಚಂದ್ರಾಸವೆಂಬಂತಹ ಖಡ್ಗ ಕೊರುವಂತಹದ್ದು, ಆಯುಷ್ಯ ವೃದ್ಧಿ ಮಾಡುವಂತಹದ್ದು. ಕೈಲಾಸದಲ್ಲಿ ನಂದಿಯನ್ನು ತಮಾಷೆ ಮಾಡ್ತಾನೆ. ನಂದಿಯ ಎದೆಗೆ ಒಂದು ಜಂಬು ಫಲವನ್ನು ಎಸೀತಾನೆ. ನಂದಿ ಶಾಪ ಕೊಡ್ತಾನೆ ಅವನಿಗೆ, ನಿನ್ನ ಎದೆಗೆ ಯಾರು ಬ್ರಹ್ಮಾಸ್ತ್ರ ಬಿಡುತ್ತಾರೋ ನೀನು ಸಾಹಿತ್ಯ ಅಂತ. ವೇದವತಿ ಎಂಬಂತಹ ಮಹಾ ತಪಸ್ವಿನಿಯ ತಪಸ್ಸು ಭಂಗ ಮಾಡಿ ಅವ ಕಾಮಕೇಳಿಗೆ ಬಯಸ್ತಾನೆ, ಹಿಡಿಲಿಕ್ಕೆ ಹೋಗ್ತಾನೆ. ತುರುಬನ್ನು ಹಿಡಿತಾನೆ. ಅವಳು ರಾವಣ ಹಿಡಿದಂತಹ ತುರುಬನ್ನು ಕತ್ತರಿಸಿ ಅಗ್ನಿ ಪ್ರವೇಶ ಮಾಡ್ತಾಳೆ. ಅದೇ ರೀತಿ ರಂಬೆಯ ಬಲಾತ್ಕಾರಕ್ಕೆ ಹೋಗ್ತಾನೆ. ಅಲ್ಲಿಯೂ ನಳಕುಬರನಿಂದ ಶಾಪವನಿಗೆ, ಹೆಣ್ಣನ್ನು ಬಲಾತ್ಕರಿಸಿದರೆ ನೀನು ಸತ್ತು ಹೋಗ್ತಿ. ಹಾಗೆ ರಂಬೆಯ ಶಾಪ, ನಳಕುಬರದ ಶಾಪ, ವೇದವತಿಯ ಶಾಪ, ನಂದಿಯ ಶಾಪ, ಶಾಪ ಪರಂಪರೆ ಬರ್ತದೆ ರಾವಣನಿಗೆ. ಋಷಿಮುನಿಗಳನ್ನು ಹಿಂಸಿಸ್ತಾನೆ. ಒಟ್ಟು ಅವನದ್ದು. ಕುಬೇರನನ್ನು ಸೋಲಿಸ್ತಾನೆ, ಅವನಲ್ಲಿರುವಂತಹ ಪುಷ್ಪಕ ವಿಮಾನವನ್ನು ತರ್ತಾನೆ. ಲಂಕೆಯಲ್ಲಿ ಕುಬೇರನದ್ದಾಗಿತ್ತು, ಅವನನ್ನು ಓಡಿಸ್ತಾನೆ. ಕುಬೇರ ಸಂಧಾನಕ್ಕೆ ಜನ ಕಳಿಸಿದ್ರೆ ಅವರ ತಲೆ ಕಡಿತಾನೆ ರಾವಣ. ಹೀಗೆ ಒಟ್ಟು ಅವನ ದಿಗ್ವಿಜಯ ಎನ್ನುವಂಥದ್ದು ಲೋಕವನ್ನು ಕಣ್ಣೀರಿಳಿಸುವಂತೆ ಮಾಡಿದೆ, ಲೋಕವನ್ನು ಕೂಗುವಂತೆ ಮಾಡಿದ್ದಾನೆ, ದುಃಖಿಸುವಂತೆ ಮಾಡಿದ್ದಾನೆ. ರವತೀತಿ ರಾವಣ ಅಂದರೆ ಅದು. ಹೀಗೆ ದಶಕಂಠ ನಾಮಕನಾದಂಥವನು ರಾವಣನಾಗಿ ವಿಜೃಂಭಿಸುವುದು ನಮಗೆ ಕಾಣ್ತಾನೆ. ಎಲ್ಲರೂ ಅಗ್ನಿಯೋ, ವರುಣನೋ, ವಾಯುವೋ, ನಿರುತಿಯೋ, ಯಮನೋ, ಕುಬೇರನೋ, ಎಲ್ಲರೂ ದಿಕ್ಪಾಲಕರು, ದೇವೇಂದ್ರ ಸಹಿತ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು. ರಾವಣ ಭೀತಿಯಿಂದ ಜಗತ್ತು ತಲ್ಲಣವಾಗಿ ಹೋಗಿದೆ. ಇದು ಬಹಳ ಮುಖ್ಯವಾದಂತಹ ಸಂಗತಿ. ವೈಕುಂಠಕ್ಕೆ ಹೋಗಿ ದೂರು ಕೊಡ್ತಾರೆ ಒಮ್ಮೆ. ಆವಾಗ ದೇವರು ಕಾಲಪಕ್ವವಾಗಲಿಲ್ಲ ಅಂತ ಹೇಳ್ತಾನೆ. ಪುನಃ ರಾವಣ ಬಾಧೆಯಿಂದ ವೈಕುಂಠಕ್ಕೆ ಹೋಗ್ತಾರೆ. ಬ್ರಹ್ಮನ ಸೂಚನೆಯಂತೆ, ಈಶ್ವರನ ಪ್ರೇರಣೆಯಿಂದ ಅಲ್ಲಿ
ರಾವಣ ವಧೆಗಾಗಿ ತಾನು ಅವತಾರಿಯಾಗ್ತಾನೆ ಅಂತ ಅಪ್ಪಣೆ ಕೊಡಿಸುವಂತಹದ್ದು ಹಿಂದಿನ ಆರಂಭದ ಸಂಚಿಕೆಗಳಲ್ಲಿ ನಾವು ಕೇಳಿದ್ದೇವೆ. ರಾವಣಸ್ಯ ವಧಾರ್ಥ ಮಾನುಷೀತನು, ಇದನ್ನು ಹೇಳುವಂತಹದ್ದು. ಹಾಗೆ ದೇವತೆಗಳು ತಮ್ಮ ಅಂಶದಿಂದ ಕಪಿಗಳನ್ನು ಸೃಷ್ಟಿಸುವಂತಹದ್ದು, ಇದು ವೈಕುಂಠದಿಂದ ಅಪ್ಪಣೆ ಆಗುವಂತಹದ್ದು. ಇಂತಹ ರಾವಣನ ಒಡ್ಡೋಲಗವನ್ನು ಇಲ್ಲಿ ಬಹಳ ಅಪೂರ್ವವಾಗಿ ತೊರವೆ ವರ್ಣಿಸಿದ್ದಾನೆ. ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ನಡುಗಿಸಿದ ರಾವಣ, ಸುರ ನರ ಭುಜಂಗಮ. ಸುರ ಅಂದರೆ ದೇವತೆಗಳು, ನರ ಅಂದರೆ ಮರ್ತ್ಯರು, ಭುಜಂಗಮರು ಅಂದರೆ ಸರ್ಪಜಾತಿಯವರು, ಉರಗರು. ಹಾಗೆ ಸುರರು, ನರರು ಮತ್ತು ಉರಗಗಳು ಈ ಮೂರು ಲೋಕವನ್ನು ತಲ್ಲಣಗೊಳಿಸಿದ ರಾವಣ. ವಾಯು, ಅಗ್ನಿ, ಯಮ, ನಿರುತಿ, ಇಂದ್ರ, ಕುಬೇರ, ವರುಣನೆ ಮೊದಲಾದವರು ತಮಗೆ ಅಪ್ಪಣೆ ಅಂತ ರಾವಣನ ಸಭಾಸ್ಥಾನದಲ್ಲಿ ಕೈ ಚಾಚಿ ನಿಲ್ಲುತ್ತಿದ್ದರು. ಇಂತಹದ್ದನ್ನು ಸೂರ್ಯನನ್ನು ಹಿಡಿದು ಅಗಿವೀರ ರಾಹುವಿನ ಹಾಗೆ ಇಡೀ ಜಗತ್ತು ತಲ್ಲಣಗೊಂಡಿದೆ. ಇನ್ನು ಅವರಿವರು ಅಂತ ನಾನು ವಿಶೇಷವಾಗಿ ವರ್ಣಿಸುವುದಿಲ್ಲ. ಕವಿ ರಾವಣನ ಒಡ್ಡೋಲಗವನ್ನು, ಅವನಲ್ಲಿದ್ದಂತಹ ರಾಕ್ಷಸರು ಎಂಥವರು, ಇದನ್ನೆಲ್ಲ ವರ್ಣಿಸ್ತಾನೆ. ಹಾಗೆ ವಿಷ್ಣುವಿನ ಚಕ್ರ, ಶಿವನ ಪಿನಾಕಧನಸ್ಸು, ದೇವೇಂದ್ರನ ವಜ್ರಾಯುಧ, ಬ್ರಹ್ಮನ ಬಾಣ, ವರುಣ, ವಾಯು, ಕುಬೇರ, ಯಾರ ಅಸ್ತ್ರಗಳು ಯಾವುದು ರಾವಣನ ಮೇಲೆ ನಡೆಯುವುದಿಲ್ಲ. ಅಂತಹ ವರ ರಾವಣನಿಗೆ ಇದೆ. ಅವನಲ್ಲಿರುವಂತಹ ಮಂತ್ರಿಗಣವನ್ನು ಶುಕನೋ, ಮಹೋದರನೋ, ದೇವಾಂತಕನೋ, ನರಾಂತಕನೋ, ಕುಂಭನೋ, ಯೂಪಾಂಬಕನೋ, ನಿಕುಂಭನೋ, ತ್ರಿಶಿರನೋ, ಇಂದ್ರಜಿತ್ವ, ಅಕ್ಷಕುಮಾರನೋ, ವಿರೂಪಾಕ್ಷನೋ, ಹೀಗೆ ಅವನ ಮಕ್ಕಳು ಇಂಥವರು, ಅತಿಕಾಯನೋ, ಇನ್ನು ಧೂಮ್ರಾಕ್ಷನೋ, ವಿದ್ಯುನ್ಮಾಲಿಯ, ಶಾರ್ದೂಲನೋ, ಹೀಗೆ ಅವನಲ್ಲಿರುವ ಮಂತ್ರಿವರ್ಗದವರು ಪ್ರಹಸ್ತನಿಂದ ತೊಡಗಿ, ಹೀಗೆ ರಾವಣನ ಸಭೆಯಲ್ಲಿರುವಂತಹ ರಾಕ್ಷಸ ಸಂದೋಹ, ಇದನ್ನು ಕವಿ ವರ್ಣಿಸ್ತಾನೆ. ಇಂತಹ ರಾವಣ, ಅವನ ಹೆಸರು ಹೇಳಿದರೆ ಎಷ್ಟು ಸ್ತ್ರೀ ಲಂಪಟ ಅಂತ ಕೇಳಿದರೆ ಲಕ್ಷಗಟ್ಟಲೆ ಅವನ ಸ್ತ್ರೀಯರನ್ನು ತಂದು ಹಾಕಿದ್ದಾನೆ. ಅತಿ ಕಾಮುಕ. ಅದು ರಾವಣನಲ್ಲಿದ್ದಂತಹ ಭಾರಿ ದೊಡ್ಡ ದೌರ್ಬಲ್ಯ, ಅವನ ಅತಿಕಾಮ. ಆ ಒಂದು ದೌರ್ಬಲ್ಯದಿಂದಾಗಿ ಅವನ ಎಲ್ಲ ಕೀರ್ತಿ ಕಲಶಗಳು, ಅವನ ಸಾಧನೆಗಳು, ಅವನ ತಪಸ್ಸುಗಳು ಭ್ರಷ್ಟವಾಗಿ ಹೋಯಿತು, ನಷ್ಟವಾಗಿ ಹೋಯಿತು. ಲೋಕದುಷ್ಟಕನಾದ, ಲೋಕಕಂಟಕನಾದ. ಇದನ್ನು ವಾಲ್ಮೀಕಿಗಳು ಕುಶಲವರಿಗೆ ಹೇಳ್ತಾರೆ. ಅಣುಗಕೇಡ ಸಮಯದಲ್ಲಿ ನೆರೆ ಹಣಿದ ಮೂಗಿನ ಹರಿದ ತುಟಿಗಳ ಜುಣುಗು ಗಿವಿಗಳ ಜುರಿತ ಹಣ್ಣಿನ ಕೊರೆದ ಕದಪುಗಳ ವ್ರಣದ ದುರ್ಗಂಧದ ಮಹಾಭೀಷಣದ ರಕ್ಕಸಿ ಬಂದಳ ರಾವಣನ ರಜಿತ ಸಭಾಂತರಾಳಕ್ಕೆ ಮೃತ್ಯು ರೂಪಿನಲಿ ಬಂದಳು. ಅರರೇ, ಇಂತಹ ಭವ್ಯವಾದ, ದಿವ್ಯವಾದ, ಅಪೂರ್ವವಾದಂತಹ ಒಂದು ಒಡ್ಡೋಲಗದಲ್ಲಿ ರಾವಣ ಇದ್ದ. ಚತುರ್ದಶ ಭುವನ ದಲ್ಲಣ ರಾವಣ ಇದ್ದ, ತ್ರಿದಶ ದಲ್ಲಣ ರಾವಣ ಇದ್ದ. ಆ ಸಭೆಗೆ ಬರುವುದು ಕೆತ್ತಿದ ಮೂಗು, ಹರಿದ ತುಟಿ, ಕತ್ತರಿಸಿದ ಕಿವಿ, ಸೋರುತ್ತಿರುವ ಹುಣ್ಣು, ಗಾಯಗೊಂಡ ಕೆನ್ನೆ, ನಾರುವ ಹುಣ್ಣಿನ ದುರ್ವಾಸನೆ, ಮಹಾಭಯಂಕರ ರೂಪದ ಶೂರ್ಪನಖಿ, ಮೃತ್ಯುವೇ ರೂಪುಗೊಂಡಂತೆ ರಾವಣನ ಸಭೆಗೆ ಬಂದಳು. ಇದು ಕವಿ ಹೇಳಿದ ಮುಖ್ಯ. ಇದು ಮೃತ್ಯು ಬಂದ ಹಾಗೆ ಶೂರ್ಪನಖಿ ಬಂದು ಅರ್ಥ ಏನು? ರಾವಣನಿಗೆ ಮೃತ್ಯು ಸಮೀಪಿಸುತ್ತಾ ಇದೆ ಅಂತ ಕವಿ ಸೂಚಿಸ್ತಾನೆ ಇಲ್ಲಿ. ಇದನ್ನು ಹೇಳ್ತಾನೆ ಕವಿ. ಇದೇನು ಆಶ್ಚರ್ಯ! ಕೆನ್ನೆಯಲ್ಲಿ ಕೈಯಿಟ್ಟು ತಂಗಿಯ ಮುಖ ನೋಡಿದರಂತೆ, ರಾಕ್ಷಸರೆಲ್ಲ ಶೂರ್ಪನೆಯ ವಿಕೃತ ವದನವನ್ನು ನೋಡಿದರಂತೆ, ತಿರಸ್ಕಾರದ ನಗೆಯನ್ನು ಮೆರೆಸಲು ಪ್ರಯತ್ನಿಸಿದರಂತೆ. ರಾವಣನ ಎದೆಯಲ್ಲಿ ಏನೊಂದು ಉರಿ ಎದ್ದಿತಂತೆ. ಏನು ಸ್ಥಿತಿ ಇದು ಅಂತ ರಾವಣನಿಗೆ ಒಮ್ಮೆ ದಿಗಿಲಾಗಿ ಹೋದ. ನಾವು ಹೇಳುದಿಲ್ವ, ಒಂದು ಆಘಾತ ಆಯಿತು ಅಂತ. ಇಂತಹದ್ದು ರಾವಣನಿಗಾಯಿತು. ಇವಳ ಸ್ಥಿತಿಯನ್ನು ಕಂಡು ಊಹನೆಯೇ ಮಾಡಲಿಲ್ಲ, ನಿರೀಕ್ಷೆಯೇ ಮಾಡಲಿಲ್ಲ. ಅನಿರೀಕ್ಷಿತವಾದ ಶೂರ್ಪನಖಿಯ ಸ್ಥಿತಿ ಇದು. ಕೇಳೋಣ ಮುಂದೆ. ಅಳಿವೆನು 14 ಲೋಕವ ಗಿಳಿವೆನು, ಹರಿ ಅಜ ಭವಾದ್ಯರ ತಳಿವೆನು, ಬಾಹು ಪ್ರತಾಪ ನಲನ ಬಲುಗಿಡಿಯ ಉಳಿದಡರಿಯಲು ಬಹುದು, ತಂಗಿಯ ಬಳಲಿಸಿದ ಬಲು ವೀರನೆನುತ ಉರಿಗೊಳ್ಳುವ
ಕಡು ಕೋಪದಲ್ಲಿ ಕಿಡಿಕಿಡಿಯೋ ದರಿದನ ಸುರೇಂದ್ರ ಅಳಿವೆನೋ. 14 ಲೋಕವನ್ನು ಅಳಿಸಿ ಹಾಕಬೇಕು ಅಂತ ಕೇಳ್ತಾನೆ. ಇದನ್ನು ಕಂಡು ಏನು ಮಾಡಬೇಕು ಹೇಳು? ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಹಿಂಡಿ ಹಿಪ್ಪೆ ಮಾಡಬೇಕು ಅಂತ ಕೇಳ್ತಾನೆ. ಅವನ ವಿಕ್ರಮದ ಮೇಲೆ ಇರುವಂತಹ ವಿಶ್ವಾಸ ಅವನದ್ದು, ಅವರನ್ನು ಹಿಂಡಬೇಕು. ನನ್ನ ತೋಳುಗಳು ಪರಾಕ್ರಮಾಗ್ನಿಯ ಕಿಡಿಗಳನ್ನು ಎರಚಲು ಅಂತ ಕೇಳ್ತಾನೆ. ತೋಳುಗಳಿಂದ ಏನು ಮಾಡಬೇಕು ನಾನು ಹೇಳು? ಬದುಕಿ ಉಳಿದರೆ ತಂಗಿಗೆ ತೊಂದರೆ ಕೊಟ್ಟ ವೀರರನ್ನು ನಾನು ವಿಚಾರಿಸಿಕೊಳ್ಳಬಹುದು. ರಾವಣ ಭಯಂಕರ ಕೋಪದಿಂದ ಕಿಡಿಯಾಡಿದ. ಚಂದ್ರವಾಸ ಎಂಬಂತಹ ಖಡ್ಗ ಶಿವದೇವರು ಕೊಟ್ಟದ್ದು, ವಿಶೇಷವಾದದ್ದು. ಆ ಖಡ್ಗವನ್ನು ಜಳಪಿಸ್ತಾನೆ ರಾವಣ. ದೇವತೆಗಳು ಯಾರ ತಲೆ ಕಡಿಬೇಕು ಹೇಳು ನೀನು? ಅದು ಮಾಡ್ತೇನೆ, ಸಂಜ್ಞೆ ಮಾಡು ನೀನು, ಕಳುಹಿಸಿಕೊಡ್ತೇನೆ. ಕುದಿಯುತ್ತಿರುವ ಮನಸ್ಸಿನಿಂದ ಮೂಗನ್ನು ಕಳೆದುಕೊಂಡ ಶೂರ್ಪನಖಿಯ ಒಳಕೋಣೆಗೆ ಹೋಗಿ ತಂಗಿಯನ್ನು ವಿಚಾರಿಸಿದ. ಇದು ಬಹಳ ಮುಖ್ಯ. ರಾವಣ ಇಲ್ಲಿ ಸಭಾ ವಿಸರ್ಜನೆ ಮಾಡ್ತಾನೆ. ಈ ಸ್ಥಿತಿಯನ್ನು ನೋಡ್ಲಿಕ್ಕೆ ಯಾರೂ ಬೇಡ, ಹೋಗೊಳಗೆ. ಮೊದಲು ಒಳಗೆ ಕಳಿಸಿದ. ಅಲ್ಲಿಗೆ ಅವನು ಹೋಗ್ತಾನೆ, ರಾವಣನು ಹೋಗ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಇದು. ಇಲ್ಲಿ ವಾಲ್ಮೀಕಿ ತನ್ನ ಮೂಲ ರಾಮಾಯಣದಲ್ಲಿ ಶೂರ್ಪನಖಿ ಬಂದು ವರದಿ ಮಾಡುವ ಮೊದಲೇ ಜನಸ್ಥಾನದ ಪಂಚವಟಿಯ ಕರಾಸುರ ವಧೆಯ ಈ ಪ್ರಕರಣವನ್ನು ಅಕಂಪನ ಎಂಬಂತಹ ಗೂಢಚಾರ ಓಡೋಡಿ ಬಂದು ಹೇಳ್ತಾನೆ. ಅವ ಸಾಮಾನ್ಯ ಒಬ್ಬ ರಾಕ್ಷಸ ದೂತ ಅಲ್ಲ, ವಿವೇಕಿ. ರಾಮನ ವಿಕ್ರಮವನ್ನು, ರಾಮನ ಯೋಗ್ಯತೆಯನ್ನು ವರ್ಣಿಸ್ತಾನೆ ರಾವಣನ ಮುಂದೆ. ರಾಮ ಎಂತವ ಅಂತ ಹೇಳ್ತಾನೆ ಅವ. ಇಲ್ಲಿ ಅವ ಸತ್ಯ ದರ್ಶನವನ್ನು ಮಾಡ್ತಾನೆ. ಅಂತಹ ರಾಮ ಕರಾಸುರ ಹಾಗೂ 14,000 ರಾಕ್ಷಸರನ್ನು 1.5 ಮುಹೂರ್ತ ಕಾಲದಲ್ಲಿ ಕೊಲ್ತಾನೆ ಅಂತ ಅವ ಹೇಳ್ತಾನೆ. ಸಾಧ್ಯ ಇಲ್ಲ, ರಾಮನ ಜೊತೆಗೆ ಕಷ್ಟ ಉಂಟು, ರಾಕ್ಷಸರನ್ನು ಅಳಿಸ್ತಾನೆ ಅವ, ಬದುಕಿಗೆ ಅವಕಾಶ ಇಲ್ಲ ಅಂತವ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ರಾವಣ ಇದಕ್ಕೆ ಸರಿಯಾದಂತಹ ಪ್ರತೀಕಾರ ಮಾಡಬೇಕು ಅಂತ ಹೇಸರ ಕುದುರೆಯನ್ನು ಕಟ್ಟಿದ ರಥದಲ್ಲಿ ಮಾರೀಚನ ಬಳಿಗೆ ಹೋಗ್ತಾನೆ, ಒಂದು ಪ್ರತೀಕಾರ ಮಾಡುವಂತ. ಮಾರೀಚ ಬುದ್ಧಿವಾದ ಹೇಳ್ತಾನೆ, ಬೇಡ, ರಾಮನನ್ನು ಎದುರಿಸುವಂತಹ ಸಾಮರ್ಥ್ಯವುಳ್ಳವರು ಸದ್ಯ ಭೂಲೋಕದಲ್ಲಿ ಇಲ್ಲ ರಾವಣ. ಇದು ರಾಕ್ಷಸ ಸಂತಾನದ ನಾಶಕ್ಕೆ ನೀನು ಮನಸ್ಸು ಮಾಡುವುದು. ಯಾಕಂದ್ರೆ ಮಾರೀಚನಿಗೆ ಗೊತ್ತುಂಟು, ರಾಮನ ಯೋಗ್ಯತೆ ಗೊತ್ತುಂಟು. ಒಂದು, ಸಿದ್ಧಾಶ್ರಮದಲ್ಲಿ ಯಜ್ಞ ಸಂರಕ್ಷಣೆಯ ಸಂದರ್ಭದಲ್ಲಿ ರಾಮನ ಬಾಣದ ಏಟಿಗೆ ಅವ ತೆಂಕಣ ಸಾಗರಕ್ಕೆ ಬಿದ್ದು ಉಪನೀರು ಕುಡಿದವ 7 ದಿವಸ. ಆಮೇಲೆ ಅಲ್ಲಿ ವಾಸ ಆದ ಮೇಲೆ ರಾಮ ಕಾಡಿಗೆ ಬಂದು ಪಂಚವಟಿಯಲ್ಲಿ ಕೂತ ಮೇಲೆ 2 ಜನ ರಾಕ್ಷಸರನ್ನು ಮಾಯೆಯಿಂದ, ಅವರಿಗೆ ಪ್ರಾಣಿಗಳ ರೂಪ, ತಿವಿಯುವ ಸೂಕರದ ರೂಪವನ್ನು ಧರಿಸಿ ತಾನು ತಾಪಸಿ ವೇಷದಿಂದ ರಾಮನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮಾರೀಚ ಹೋಗ್ತಾನೆ. ಇದು ವಾಲ್ಮೀಕಿಗಳು ಸ್ಪಷ್ಟ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಾಮ ಬಾಣ ಬಿಡುವಾಗ ಮಾರೀಚ ತಪ್ಪಿಸ್ತಾನೆ, 2 ಜನ ರಾಕ್ಷಸರು ಸಾಯ್ತಾರೆ ಬಾಣಕ್ಕೆ. ಇದು 2ನೇ ಸಲ ಮಾರೀಚನಿಗೆ ಆದಂತಹ ರಾಮನ ಆಘಾತ ಇದು. ಆಮೇಲೆ ಸನ್ಯಾಸಿ ಆಗುವಂಥದ್ದು, ತಪಸ್ಸಿಗೆ ಕುಳಿತುಕೊಳ್ಳೋದೇದ್ರಿ. ಇದನ್ನು ರಾವಣನ ಹತ್ರ ಹೇಳ್ತಾನೆ. ಬೇಡ ರಾವಣ, ನೀನು ರಾವಣನ ಕೆಣಕಲಿಕ್ಕೆ ಹೋಗಬೇಡ ನೀನು ಅಂತ ಆಗ ಹೇಳೋದವ. ಅಗ್ನಿ ಸಂಯೋಗದ ಕಟ್ಟಿಗೆಯಂತೆ ರಾಮನನ್ನು ಮುಟ್ಟುವುದು ಅಂದರೆ ಅವನಿಗೆ ಹೆದರಿಕೆ ಆಯಿತು, ಇದರಿಂದ ಭೀತನಾದ. ಮಾರೀಚನ ಮಾತನ್ನು ಕೇಳಿ ಪುನಃ ಲಂಕೆಗೆ ಬರ್ತಾನೆ. ಬಂದ ಮೇಲೆ ಶೂರ್ಪನಖಿ ರಾವಣನನ್ನು ಬಂದು ದೂರುವಂತಹದ್ದು ಮತ್ತು ರಾವಣನನ್ನು ಪ್ರೇರೇಪಿಸುವಂಥದ್ದು ಇದು ವಾಲ್ಮೀಕಿಯಲ್ಲಿ. ಇಲ್ಲಿ ರಾವಣ ಮಾರೀಚನ ಬಳಿಗೆ ಹೋಗುವಂತಹ ಮೊದಲ ಪ್ರಕರಣ ಮತ್ತು ಅಕಂಪನನ ಪ್ರಕರಣವನ್ನು ತೊರವೆ ಹೇಳಲಿಲ್ಲ. ಇದು ತಮ್ಮ ಅವಗಾನೆಗೆ ತರ್ತಾ ಇದ್ದೇನೆ, ವಾಲ್ಮೀಕಿ ಮತ್ತು ತೊರವೆಯಲ್ಲಿರುವಂಥ ವ್ಯತ್ಯಾಸ. ಇಲ್ಲಿ ಕೇಳ್ತಾನೆ, ಏನಿದು ನಿನ್ನ ಮಾನಭಂಗ ಯಾರಿಂದ ಆಯಿತು? ನಿನ್ನ ಮಾನ ನಮ್ಮದು. ಶೂರ್ಪನಖಿಗೆ ಧೈರ್ಯ ಹೇಳ್ತಾನೆವ, ಬೇಗ ಹೇಳು. ಆಗ ಅವರು ಹೇಳ್ತಾರೆ, ಹಿಂದೆ ಸ್ವಯಂವರದಲ್ಲಿ ಶಿವಧನುಸ್ಸನ್ನು ಭಂಗ ಮಾಡಿದನಲ್ಲ, ಸೀತೆಯನ್ನು ವರಿಸಿದನಲ್ಲ. ಯಾಕೆಂದ್ರೆ ಆ ಶಿವಧನುಸ್ಸಿನ ಅಡಿಯಲ್ಲಿ ರಾವಣ ಸಿಕ್ಕಿಬಿಡ್ತಾರೆ ತೊರವೆಯ ಪ್ರಕಾರ. ವಾಲ್ಮೀಕಿಯಲ್ಲಿ ರಾವಣ ಸೀತಾ ಸ್ವಯಂವರಕ್ಕೆ ಬರುವ ಪ್ರಕರಣ ಇಲ್ಲ. ಅಂತಹ ರಾಮನ ರಾಣಿಯಾದಳಲ್ಲ, ಅವಳು ಪಂಚವಟಿಗೆ ಬಂದಿದ್ದಾಳೆ ಅಂತ ವಿಷಯ ಹೇಳ್ತಾನೆ. ವನವಾಸದ ನೆಪದಿಂದ ಪಂಚವಟಿಗೆ ಬಂದಿದ್ದಾಳೆ. ಸೀತೆಯ ಸೌಂದರ್ಯವನ್ನು ವರ್ಣಿಸ್ತಾಳೆ, ಕೇಳೋಣ. ಚೆಲುವಿಕೆಗೆ ಹಿಮವಂತ ಸುತೆ ಗಗ್ಗಳಿ ರಮಾದೇವಿಯ, ಚೆಲುವಿಕೆಗೆ ಹಿಮವಂತ ಸುತಿಗೆ ಅಗ್ಗಳಿ
ರಮಾದೇವಿಯ ಮಹಾಮಂಗಲೆ ಗತೆ ಮಂಗಲತೆಗೆ ಹಿಮ್ಮಡಿ 4 ಮಡಿ ಸೊಬಗಿಗೆ ಸರಸ್ವತಿಯ ಉಳಿದ ರತಿಗಿತಿ ಮುಖ್ಯ ಸುಮನೋ ಲಲನೆಯರು ಪಾಡಲ್ಲ ಅಣ್ಣ ಏನಗ್ಗಳೆಯೋ ಶಿವ ಶಿವ ಏನಗ್ಗಳೆಯೋ ಶಿವ ಶಿವ ಸೀತೆ ರೂಪಿನೊಳೆಂದಳ್ ಅಸುರಂಗೇ ಅಗ್ರಜ. ಬಹಳ ಸೊಗಸಾಗಿ ರವಿಚಂದ್ರ ಅವರು ಸೀತೆಯ ಸೌಂದರ್ಯವನ್ನು ಶೂರ್ಪನಖಿ ಹೇಳುವುದನ್ನು ಸ್ಪಷ್ಟವಾಗಿ ಹೇಳಿದರು. ಸೌಂದರ್ಯದಲ್ಲಿ ಹಿಮವಂತನ ಮಗಳು ಹೈಮವತಿ ಅಂತಂದರೆ ಪಾರ್ವತಿ ದೇವಿ ಅವಳಿಗಿಂತ ಮಿಗಿಲು ಅಂತಹ ಸೌಂದರ್ಯವತಿ ಯಾರು? ಸೀತೆ. ಶಿವಧನುಸ್ಸನ್ನು ರಾಮ ಭಂಗಗೊಳಿಸಿ ಕಲ್ಯಾಣ ಆದ ಸೀತೆ ಇದ್ದಾಳಲ್ಲ, ಯಾಕಂದರೆ ರಾವಣ ಹೋಗಿದ್ದಾನೆ ಅಲ್ಲಿಗೆ, ಸೀತೆಯನ್ನು ನೋಡಿದ್ದಾನೆ, ಶಿವಧನುಸ್ಸಿನ ಪರಿಚಯ ಆಗಿದೆ, ಅದರಡಿಯಲ್ಲಿ ಬಿದ್ದಿದ್ದಾನೆ ರಾವಣ. ಇದು ತೊರವೆ ಹೇಳುವಂತಹ ಸಂಗತಿ. ಮಂಗಳ ಮಹತ್ವದಲ್ಲಿ ರಮಾದೇವಿ ಅಂದರೆ ಲಕ್ಷ್ಮೀದೇವಿಗೆ ಇಮ್ಮಡಿ ಮಾತ್ರ ಅಲ್ಲ, ಸೊಬಗಿನಲ್ಲಿ ಬ್ರಹ್ಮನ ರಾಣಿ ಸರಸ್ವತಿಗೆ ನಾಲ್ಮಡಿಯಾಗಿದ್ದಾಳೆ. ಉಳಿದ ರತಿಗಿತಿಯರ ವಿಷಯ ಬಿಡಿ, ಅದು ಯಾವುದು ಬೇಕಾಗಿಲ್ಲ. ದೇವಾಂಗನೆಯರು ಸಮನರಲ್ಲ, ಸೀತೆಯ ರೂಪಿನಲ್ಲಿ ಅದೆಷ್ಟು ಶ್ರೇಷ್ಠಳು ರಾವಣನಿಗೆ ಹೇಳಿದ್ದವಳು. ಮಾತ್ರ ಅಲ್ಲ, ಕೆಂಪು ಕಾಂತಿರಸದ ರಚನೆಯಲ್ಲಿ ಹುದುಗಿಸಿದ ಹೊಳೆಯುವ ಗಾಜಿನ ಮಣಿಯಂತೆ, ಕೆಂಪು ಹವಳಗಳ ಮಧ್ಯೆ ಗಾಜಿನ ಮಣಿಯನ್ನು ನಾವು ಇಟ್ಟರೆ ಹೇಗಾಗ್ತದೆ ಅಂತಹ ಸ್ಥಿತಿ ಒಬ್ಬಳು ಸೀತೆಯದ್ದು. ನೋಡಿ, ಇಲ್ಲಿ ಸ್ಪಷ್ಟ ಹೇಳ್ತಾನಲ್ಲ ತೊರವೆ, 14 ಲಕ್ಷ ಸ್ತ್ರೀಯರಿದ್ದಾರಂತೆ ರಾವಣನಿಗೆ. ಇದು ಶೂರ್ಪನಖಿ ರಾವಣನಲ್ಲಿ ಹೇಳುವಂತಹದ್ದು. 14 ಲಕ್ಷ ಸುದತಿಯರು. ಇದನ್ನು ತೊರವೆ ಹೇಳ್ತಾನೆ ಇಲ್ಲಿ. ನಿನಗಿದ್ದಾರೆ, ಆದರೆ ಸೀತೆಯ ಎದುರಿಗೆ ಇವರು ಕಾಲಿನ ಕಸ. 14 ಲಕ್ಷ ಸ್ತ್ರೀಯರು ಗಿಂತಲೂ ಅಥವಾ ಅವರ ಒಟ್ಟು ಸೌಂದರ್ಯದ ಮೊತ್ತಕ್ಕಿಂತ ಸೀತೆ ಹೆಚ್ಚಿನವಳು. ಇದನ್ನು ಅವಳು ಅನ್ನಿಸ್ತಾಳೆ. ಅವಳು ಅಮೂಲ್ಯವಾದಂತಹ ದೇವತಾ ರತ್ನ. ರಾವಣನಿಗೆ ಹೆಣ್ಣು ಹುಚ್ಚನ್ನು ಕೆದಕಲಿಕ್ಕೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾಳೆ. ತಾನು ಮೋಹಿಸಿದ್ದು, ರಾಮನನ್ನು ಅಪೇಕ್ಷಿಸಿದ್ದು, ಅಲ್ಲಿ ತಾನು ಮಾಡಿದಂತಹ ಕೆಟ್ಟ ಪ್ರವೃತ್ತಿ, ತನ್ನ ಮಾಯೆ, ಇದನ್ನು ಯಾವುದನ್ನು ಹೇಳುವುದಿಲ್ಲ ಅವಳು. ಹೆಣ್ಣನ್ನು ವರ್ಣಿಸಿ, ಯಾಕೆ ರಾವಣನನ್ನು ಹುಚ್ಚು ಹಿಡಿಸಲಿಕ್ಕೆ, ಅವನ ಮನಸ್ಸನ್ನು ವಿಕಾರಗೊಳಿಸಲಿಕ್ಕೆ ಕರೆಸಲಿಕ್ಕೆ ಬೇರೆ ದಾರಿಯೇ ಇಲ್ಲ ಹೇಳ್ತಾನೆ. ಕೊನೆಗೆ ಮುಂದಿನ ಮಾತು ಬಹಳ ಮುಖ್ಯವಾದದ್ದು. ನಿನಗೆ ಕಾಣಿಕೆಯಾಗಿ ತಗೆನ ಅಣ್ಣ, ನಿನಗೆ ಕಾಣಿಕೆಯಾಗಿ ತಗೆನ ವನಿತೆಯನು ತಾನೆಂಬ ಮತಿ ಸಂಜನಿಸಿ ಕೈ ಇಕ್ಕಿದೆನೋ ಕಪಟದ ಆನಿ ತಂಬಿನಿಗ ಜನಪನನು ಜನು ಬಂದು ಕಿವಿ ಮೂಗಿನಲಿ ಕಂಡನು ಹರಿವನಲ್ಲಿ ಹನನ ಬಳಿ ಆಯ್ತದರಿನಿ ಕರದೂಷಣಾದಿಗಳ ತರಿದನೋ ಅಣ್ಣ. ನಿನಗೆ ಕಾಣಿಕೆಯಾಗಿ, ಈ ಮಾತು ಬಹಳ ಮುಖ್ಯವಾದದ್ದು. ನನಗೊಂದು ಒಳ್ಳೆ ವಾಸದ ವ್ಯವಸ್ಥೆಯನ್ನು ಜನಸ್ಥಾನದಲ್ಲಿ ಮಾಡಿದೆಯಣ್ಣ ನೀನು, ರಕ್ಷಣೆಗೆ ಕರದೂಷಣಾದಿಗಳನ್ನು ಇಟ್ಟಿದ್ದಿ, ನಿನ್ನಲ್ಲಿ ಸ್ವಚ್ಛಂದವಾಗಿರುವಂಥ. ಹಾಗಾದರೆ ನಿನಗೇನಾದರೂ ಕಾಣಿಕೆ ಕೊಡಬೇಕಲ್ಲ ನಾನು. ಹಾಗೆ ನಿನಗೆ ಕಾಣಿಕೆಯಾಗಿ ತರುತ್ತೇನೆ ಅಂತ ಮನಸ್ಸು ಮಾಡಿ ಮಾಯೆಯಿಂದ ತರಲು ಪ್ರಯತ್ನಿಸಿದೆ ಅಂತ ಹೇಳ್ತಾಳೆ. ತಾನು ರಾಮನನ್ನು ಬಯಸಿ ಹೋಗಿದ್ದೇನೆ, ನನ್ನ ಕೆಟ್ಟ ವರ್ತನೆಗೆ ಲಕ್ಷ್ಮಣ ನನ್ನ ಕಿವಿ ಮೂಗು ಕೊಯ್ದ ಅಂತ ಹೇಳುವುದಿಲ್ಲ ಅವಳು. ಆದರೆ ಅಲ್ಲಿಯ ಚಿತ್ರಣ ಅಕಂಪನದಿಂದ ಒಂದು ಮೋಡಿಯಾಗಿ ಗೊತ್ತಾಗಿದೆ. ಅಲ್ಲಿಯೂ ಈ ಶೂರ್ಪನಖಿಯ ದುರ್ವರ್ತನೆಯನ್ನು ಅಕಂಪನ ಹೇಳಿದ್ದು ಉಲ್ಲೇಖ ಇಲ್ಲ. ಕರದೂಷಣಾದಿಗಳ ವಧೆಯನ್ನು ಅಕಂಪನ ಹೇಳುವಂತಹದ್ದು ಹೆಚ್ಚು ನಮಗೆ ಕಾಣ್ತದೆ. ಹಾಗೆ ಹೋದೆ. ಆಗ ರಾಮನ ತಮ್ಮ ಬಂದು ನನ್ನ ಕಿವಿ ಮೂಗುಗಳನ್ನು ನಾಶಪಡಿಸಿದ್ದಾನೆ, ಇದೇ ಕಾರಣಕ್ಕೆ ಕರದೂಷಣರ ವಧೆ ಆಯಿತು ಅಂತ ಹೇಳ್ತಾರೆ. ಕೇಳಲಿಕ್ಕೆ ಬಂದ ಕರದೂಷಣರ ವಧೆ ಆಯಿತು. ಹೀಗೆ ಶೂರ್ಪನಖಿಯ ರಸಿಕೆ ಸುರಿಯುವ ಖರನ ಹಸಿ ತಲೆಯನ್ನು
ರಾವಣನ ಮುಂದೆ ಇಟ್ಲಂತ. ಅವಳು ಹೊತ್ಕೊಂಡು ಬಂದಿದ್ದಾಳೆ ಕರನ ತಲೆಯನ್ನು ಅಲ್ಲಿಂದ ಹಿಡ್ಕೊಂಡು ಬಂದಾಳೆ. ಹೀಗೆ ಹೇಳಿ ಕರನ ತುಂಡಾದಂತಹ ರಕ್ತ ಹರಿಯುವ ವಾಸನೆ ಬರುವ ದುರ್ನಾತ ಇರುವ ಕರನ ತಲೆಯನ್ನು ರಾವಣನ ಮುಂದೆ, ನಿನ್ನ ತಮ್ಮ ವೀರಕರಾಸುರನ ತಲೆ ನೋಡು. ತಮ್ಮನ ಹತ್ಯೆ ತಂಗಿಯ ಮಾನಭಂಗವನ್ನು ಕಂಡು ರಾವಣ ಅಂತರಂಗದಲ್ಲಿ ಮರುಗಿದ. ಆದರೆ ಅವನ ಮನಸ್ಸು ಸೀತೆಯ ಮೇಲೆ ನೆಟ್ಟಿತು ಅಂತ ಕವಿ ಹೇಳ್ತಾನೆ. ಬಹಳ ಸೊಗಸಾದಂಥ ಒಂದು ಮಾತು ಕವಿ ನೋಡಿ. ಜಾನಕಿಯ ನೆನಪಿನಿಂದ ಮನ್ಮಥ ಬಾಣಗಳು ರಾವಣನ ಮನಸ್ಸಿಗೆ ನಾಟಿದವು. ಶೂರ್ಪನಖಿಗಾದ ಮಾನಭಂಗ ಅಥವಾ ಕರಾಸುರ ವಧೆ ಒಂದು ಆಕ್ರೋಶ ಅವನಿಗಲ್ಲಿ. ತನ್ನವರು ಸತ್ತೋದದ್ದು 14,000. ಸೋದರರ ಮರಣದಿಂದ ಕ್ರೋಧದ ಬೆಂಕಿ ಹತ್ತಿ ಉರಿಯುವುದು. ಸೋದರರ ಸತ್ತು ಹೋದರು. ಹೀಗೆ ರಾವಣನಿಗೆ ತೊಳಲಾಟ ಇತ್ತಂತೆ. ಒಂದು ಸೋದರರ ಹತ್ಯೆ, ಇನ್ನೊಂದು ಸೀತೆಯ ಸೌಂದರ್ಯ. ಅದು ಇದು ಅಂತ ಅವನಿಗೆ. ನಾನು ಯಾವುದಕ್ಕೆ ಪ್ರತೀಕಾರ ಮಾಡೋದು? ಸೋದರರ ವಧೆಗೆ ಪ್ರತೀಕಾರ ಮಾಡೋದು, ಸೀತೆಯ ಸೌಂದರ್ಯವನ್ನು ಯಾವುದು ಬಯಸು? ಹೀಗೆ ರಾವಣನ ಇಬ್ಬಗೆಯ ತೊಳಲಾಟದಲ್ಲಿ ಕೊನೆಗೆ ಸೀತೆಯ ಮೋಹವೇ ಗೆದ್ದಿತು. ತೊರವೆ. ಇದು ಅದ್ಭುತವಾದ ಕಲ್ಪನೆ. ಇದು ನೋಡಿ, ಈ ಪ್ರತೀಕಾರ ಮುಖ್ಯವಾಗಿ ಕಾಣಲಿಲ್ಲ ಅವನಿಗೆ. ಸೋದರರು ಸತ್ತ ಪ್ರತೀಕಾರವನ್ನು ಮಾಡೋದು ಮುಖ್ಯವಾಗಿ ಕಾಣಲಿಲ್ಲ. ಸೀತೆಯ ಸೌಂದರ್ಯದ ಕುರಿತಾದ ಕಾಮ ಕೆದರಿತು ಅಂತ ಕವಿ ಹೇಳ್ತಾನೆ. ಅದು ಗೆದ್ದಿತು. ಕುದುರೆಗಳನ್ನು ಹೂಡಿ ಚಿನ್ನದ ರಥವೇರಿ ಅರಮನೆಯಿಂದ ಹೊರಡುದೇವ. ಯಾಕೆ? ಸೀತಾಪಾರಕ್ಕೆ ಮನಸ್ಸು ಮಾಡ್ತಾನೆ. ಪ್ರತೀಕಾರಕ್ಕೆ ಯುದ್ಧವನ್ನು ಸೈನಿಕರ ತೆಕ್ಕೊಂಡು ಯುದ್ಧ ಹೂಡುವ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಇಲ್ಲಿ ತಿಳಿಬೇಕು ನಾವು. ಅಕಂಪನ ಏನು ಹೇಳ್ತಾನೆ ಅಂದರೆ ಆದಾನ, ಅನುಸಂಧಾನ, ಪ್ರಯೋಗ, ಧನುರ್ವೇದದ 3 ವಿಷಯಗಳಲ್ಲಿ ರಾಮ ಅಪೂರ್ವ ಹೇಳ್ತಾನೆ. ಒಂದು ಆದಾನ, ಅನುಸಂಧಾನ, ಪ್ರಯೋಗ. ಇದು ರಾಮನಿಗೆ ಮೀರಿದ ವಿಕ್ರಮಿಗಳಿಲ್ಲ ಹೇಳ್ತಾನೆ ಅಕಂಪನ. ಮತ್ತೊಂದು ಮಾತಾಡ್ತಾನೆ, ಮದ್ದಾನೆ, ಗಂಧಹಸ್ತಿ ರಾಮ ಅಂದರೆ ವರ್ಣಿಸ್ತಾನೆ. ಹಾಗಾದ ಕಾರಣ ಸತ್ಕುಲ, ಅವನ ಕುಲವೇ ಅವನಿಗೆ ಸೊಂಡಿಲಿದ್ದಂತೆ. ಅವನ 2 ಕೈಗಳು ಆಜಾನುಬಾಹು ಅಂದರೆ ಮೊಣಕಾಲಿನಿಂದ ಕೆಳಗಿರುವಂತಹ ಕೈಗಳು, ಅದವನ ದಾಡೆಗಳು. ಅವನಲ್ಲಿರುವಂತಹ ಏನು ಪ್ರತಾಪ ಇದೆ ಅದು ಮದೋದಕ ಆನೆಯದ್ದು. ಅದು ಮನೆ ಮಾಡಿದೆ ರಾಮನಲ್ಲಿ ಅಂತ ಹೇಳ್ತಾನೆ. ವಿಕ್ರಮವನ್ನು ಹೇಳ್ತಾನೆ. ಆಗದ ಕಾರಣವ ರಾಮನನ್ನು ಯುದ್ಧದಲ್ಲಿ ಎದುರಿಸುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಸೀತೆಯ ಮೋಹ. ಹಾಗೆ ಹೊರಡುವಾಗ ಒಂದು ಮಾತು ಇವಳು ಹೇಳಿದ್ದಂತೆ ನೋಡುವ. ಅರಿಬರರು ನರರೆಲ್ದು ಅಳಿಬರರು ನರರೆಲ್ದು ಸಮ್ಮುಖದಲ್ಲಿ ಸಮೀಕವ ನೆಸಗದಿರು. ಕೈ ಕೊಳಿಸಿ ಕೈತವದಿಂದ ಕಮಲಾನನೆಯ ಕಳವಿನಲಿ ಸೆಳೆವುದಿ ಮತದೊಳಗು ನಿಜ ಮಾತುಳನು ಅರಿವುದು ಹೋಗೆನುತ ದಶಗಳನ ಗಳಿತ ಗ್ರಾಣಮುಖಿ ಕಳುಗಿದಳು ಶೂರ್ಪಣಖಿಗೆ. ನರರೆಂದು ಅಳಿಬಲರು ನರರೆಂದು ಅಣ್ಣ. ರಾವಣನ ದೌರ್ಬಲ್ಯ ಶೂರ್ಪನಖಿಗೆ ಗೊತ್ತುಂಟು. ರಾಮನ ಪರಾಕ್ರಮವನ್ನು ಶೂರ್ಪನಖಿ ಕಂಡಿದ್ದಾಳೆ. ಹಾಗಣ ಪರಾಕ್ರಮದಿಂದ ಎದುರಿಸಿದರೆ ಆಗೋದಿಲ್ಲ. ಇನ್ನೂ ಒಂದು ಬಹಳ ಮುಖ್ಯ, ಅವಳ ಗಂಡನನ್ನು ಕೊಂದದ್ದು ದೇವಾಸುರ ಯುದ್ಧದಲ್ಲಿ ರಾವಣ. ಆ ನೋವಿತ್ತು ಅವಳಿಗೆ ಅಂತಸ್ಥವಾದದ್ದು. ಹಾಗಣ ಅವಳ ಮನಸ್ಸಿನಲ್ಲಿ ರಾವಣನ ಕುರಿತಾದಂತಹ ವಿರೋಧ ಅದು ಅಂತರಂಗದಲ್ಲಿ ಕುದಿಯುತ್ತಿತ್ತು. ಇವತ್ತಲ್ಲ ನಾಳೆ ಅದರ ಪ್ರತೀಕಾರ ಮಾಡಬೇಕು ಅಂತ ಇತ್ತು ಎನ್ನುವುದು ನನಗೆ ಈ ಕವಿ ಪ್ರಯೋಗಿಸಿದ ಮಾತಿನಲ್ಲಿ, ಶೂರ್ಪನಖಿ ಹೇಳುವ ಮಾತಿನಲ್ಲಿ ಸ್ಪಷ್ಟ ಆಗ್ತಾ ಉಂಟು. ಏನು ಹೇಳಿದ್ಲವಳು? ಮಾನವರು ಅಲ್ಪ ಬಲಶಾಲಿಗಳು ಅಂತ ನೀನು ಅವರ ಎದುರು ನಿಂತು ಯುದ್ಧ ಮಾಡಬೇಡ. ಯುದ್ಧ ಮಾಡಿದರೆ ರಾವಣನನ್ನು ಮುಗಿಸ್ತಾರೆ. ಅಲ್ಲಿಗೆ ಪ್ರತೀಕಾರ ಮಾಡಿದಾಗ ಆಗೋದಿಲ್ಲ. ರಾವಣನಿಗೆ ಸರಿಯಾದಂತಹ ಪ್ರತೀಕಾರ, ಅವನಿಗೆ ಮರೆಯಲಾಗದ ನೋವಾಗಬೇಕು. ಯಾಕಂದರೆ ತನ್ನ ಗಂಡನನ್ನು ಕಳೆದುಕೊಂಡದ್ದು ಯುದ್ಧದಲ್ಲಿ ರಾವಣ ಮಾಡಿದ ದ್ರೋಹ. ಇದರ ಪ್ರತೀಕಾರ ಹೇಗೆ ಮಾಡೋದು? ರಾವಣನಿಗೆ ಸಾಕಷ್ಟು ನೋವು ಬರುವಂತೆ ಮಾಡುವುದು, ಅವನ ಸಂಸಾರ ನಾಶ ಆಗುವ ಹಾಗೆ ಮಾಡುವಂತಹದ್ದು. ಇದು ಶೂರ್ಪನಖಿಯ ಲಕ್ಷ್ಯ ಎನ್ನುವಂಥದ್ದು
ಕವಿಯ ಈ ಪ್ರಯೋಗದಿಂದ ಗೊತ್ತಾಗ್ತದೆ. ಮೋಸದಿಂದ ನಿನ್ನ ವಶ ಮಾಡಿಕೋ ಕಮಲಮುಖಿಯನ್ನು, ಸೀತೆಯನ್ನು ಕದ್ದುತ. ಅವಳು ಹೇಳ್ತಾಳೆ, ಗೆದ್ದು ತರುವುದಲ್ಲ ಕದ್ದುತ. ಗೆದ್ದು ತರುವುದಲ್ಲ, ಯಾಕೆ? ರಾಮನಲ್ಲಿ ಗೆಲವಿಲ್ಲ, ಸಾಧ್ಯವೇ ಇಲ್ಲ. ರಾಮನನ್ನು ಒಬ್ಬನೇ ಒಬ್ಬ 14,000 ವಿಕ್ರಮಿಗಳು ಕೊಂದಿದ್ದಾನೆ ಅವ. ಆ ಕಾರಣದಿಂದ ನನ್ನ ಮಾತಿನ ಒಳಗುಟ್ಟನ್ನು ನಿನ್ನ ಸೋದರ ಮಾವ ಮಾರೀಚನ ಹತ್ರ ಹೇಳು. ಮಾರೀಚ ನಿನಗೆ ಸಹಾಯ ಮಾಡಿಯಾನು ಕದ್ದು ತರುವಲ್ಲಿ ಅಂತ ಅವಳೇ ಪಥ ನಿರ್ದೇಶನವನ್ನು ಕೊನೆಗೆ ಬಹಳ ಒಂದು ಶಬ್ದ ಪ್ರಯೋಗ ಮಾಡಿದ. ಮೂಕೊರತೆಯು ರಾವಣನಿಗೆ ಹೇಳಿದಳು. ಅಲ್ಲಲ್ಲಿ ಶಬ್ದ ಪ್ರಯೋಗ ಆಗ್ತದೆ. ಅವಳು ಯಾಕಂದ್ರೆ ಅವಳು ಮೂಗಿಲ್ಲದವಳು, ಹಾಗೆ ಅವಳ ಮಾರ್ಗದರ್ಶನ, ಅವಳ ಮಾತು ಅದು ಮರ್ಯಾದೆ ಮೀರಿದ ಮಾತು ಅಥವಾ ಮರ್ಯಾದೆ ಇಲ್ಲದ ಮಾತು ಎನ್ನುವುದು ಆ ಶಬ್ದವನ್ನು ಪ್ರಯೋಗಿಸಲಿಕ್ಕೆ ಕಾರಣ ಆಯಿತು. ಮರ್ಯಾದೆ ಬಿಟ್ಟು ಹೇಳ್ತಾಳೆ, ಮಾನ ಬಿಟ್ಟು ಹೇಳ್ತಾಳೆ, ರಾವಣನ ಮರ್ಯಾದೆಯನ್ನು ತೆಗಿತಾಳೆ ಅವಳು ಮೂಕೊರತಿ. ಇದನ್ನು ಹೇಳುವಂತಹದ್ದು ಇಲ್ಲಿ ರಾಮನ ಮುಂದಿನ ರಾಕ್ಷಸ ಸರ್ವನಾಶದ ಪ್ರಕರಣಕ್ಕೆ ಇದು ನಾಂದಿ ಆಗುವಂತಹದ್ದು ಎಂಬಲ್ಲಿಗೆ ನಾವು ಈ ಸಂಚಿಕೆಗೆ ಮಂಗಲವನ್ನು ಹೇಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ